ವೆಲ್ಕಮ್ ಟು ಹೆಲ್ತ್ ವರ್ಕ್ಶಾಪ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ಆರೋಗ್ಯವಾಗಿದ್ರೆ ಈ ಒಂದು ತರಕಾರಿ ಹಣ್ಣುಗಳ ತಿಂದು ನಾವು ಆರೋಗ್ಯವಾಗಿದ್ರೆ ಮುಖ ಹೇಗಿರತ್ತೆ ಅಂತ. ಸೊ ವಂಡರ್ಫುಲ್. ಎಸ್, ಈ ತರ ಎಕ್ಸರ್ಸೈಸ್ ಮಾಡ್ಬೇಕು. ತರಕಾರಿ ಹಣ್ಣು ಇದೆಲ್ಲ ಕಾಳುಗಳು ಎಲ್ಲ ತಿಂದಾಗ ನಾವು ಆರೋಗ್ಯವಾಗಿ ಇರ್ತೀವಿ. ಸೊ ಅದಕ್ಕೆ ಬೇಕಾಗಿರುವಂತದ್ದು ಏನ್ ಮಾಡಿದ್ರಿ, ಯಾವ ಯಾವ ಒಂದು ಸಪ್ಲಿಮೆಂಟ್ಸ್ ಅಲ್ಲಿ ಏನೇನ್ ಸಿಗತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್. ಸೊ ಇದನ್ನೆಲ್ಲ ನೋಡಕ್ಕೆ ಪೌಡ್ರು, ಜ್ಯೂಸು, ಟ್ಯಾಬ್ಲೆಟ್ಸ್ ಮೂಲಕದಲ್ಲಿ ಕಾಣುತ್ತೆ. ಆದ್ರೆ ಇದ್ರಲ್ಲಿ ಏನೇನ್ ಕಂಟೆಂಟ್ ಇದೆ, ಇದು ತಗೊಳ್ಳೋದ್ರಿಂದ ಯಾವ್ಯಾವ ಕಾಯಿಲೆಗಳು ಕಡಿಮೆ ಆಗತ್ತೆ, ಬರ್ದೇ ಇರೋ ತರ ಮಾಡ್ಬೋದು ಅನ್ನೋದು ನೀವು ನೋಡ್ತಾ ಹೋಗ್ತೀರಾ. ವೆಲ್ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್. ಸೊ ಇದು ಪೌಡರ್ ರೂಪದಲ್ಲಿ ಇರತ್ತೆ. ಇದು ಒಂದು ಸಪ್ಲಿಮೆಂಟ್. ಸೊ ಕಂಪ್ಲೀಟ್ ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು. ಇದರಲ್ಲಿ ಏನಿರತ್ತೆ, ಯಾವ್ದ್ರಿಂದ ಮಾಡಿದ್ದಾರೆ, ಗೋಧಿ, ಸೋಯಾ, ಹಳದಿ, ಬಟಾಣಿಯಿಂದ ಮಾಡಿದ್ದಾರೆ. ಸೊ ಇದು ಸೈಂಟಿಫಿಕ್ ಆಗಿ ಮತ್ತೆ ಆಯುರ್ವೇದಿಕ್ ಬೇಸ್ಡ್ ಎರಡು ಕಾಂಬಿನೇಷನ್ ನಲ್ಲಿ ಮಾಡಿರುವಂತ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅಂತ ಹೇಳ್ಬೋದು. ಯೂಶಲಿ ನಮ್ಗೆ 20 ಅಮಿನೋ ಆಸಿಡ್ಸ್ ಬೇಕಾಗುತ್ತೆ. 11 ಅಮಿನೋ ಆಸಿಡ್ಸ್ ನಮ್ಮ ದೇಹದ ಒಳಗೆ ರಚನೆ ಆಗತ್ತೆ. 9 ಅಮಿನೋ ಆಸಿಡ್ಸ್ ಹೊರಗಿಂದ ತಗೋಬೇಕಾಗತ್ತೆ. ನಾವು ತರಕಾರಿ ಹಣ್ಣುಗಳ ಮೂಲಕ ತಗೋಬೇಕಾಗತ್ತೆ. ಅದು ಈ ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ನಮ್ಗೆ ಸಿಗುತ್ತೆ. 9 ಅಮಿನೋ ಆಸಿಡ್ಸ್ ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಇದೆ. ಪ್ರತಿಯೊಂದು ಸ್ಕೂಪ್ ಅಲ್ಲೂ ಸಹ 84% ಪ್ರೋಟೀನ್ ನಮ್ಗೆ ಸಿಗತ್ತೆ. ಯೂಶಲಿ ನಮ್ಗೆ ಸೋಯಾ ಪ್ರೋಟೀನ್ ಒಳ್ಳೇದು, ನಾವು ಡೈರೆಕ್ಟ್ ತಗೊಂತೀವಿ. ಸೋಯಾ ಚಂಕ್ಸು, ಸೋಯಾ ಹಾಲು ಅದೆಲ್ಲ ಅಂತೀವಿ. ಬಟ್ ಡೈಲಿ 3 kg ಡೈಲಿ ತಿನ್ನಕ್ಕಾಗತ್ತಾ? ಆದ್ರೆ ಅಷ್ಟರಲ್ಲಿ ನಮ್ಗೆ ಎಷ್ಟು ಪ್ರೋಟೀನ್ ಅಂಶ ಇರುತ್ತೋ ಅಷ್ಟು ಪ್ರೋಟೀನ್ ಅಂಶ ಈ ಒಂದು ಪೌಡರ್ ಅಲ್ಲಿ ಇರುತ್ತೆ. ಒಂದು ಸ್ಕೂಪ್ ಅಲ್ಲಿ 84% ಪ್ರೋಟೀನ್ ನಮಗ್ ಸಿಗತ್ತೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಂಡ್ವಿ, ನಾವು ಎಷ್ಟು ಕೆಜಿ ಇದೀವೋ ಅಷ್ಟು ಗ್ರಾಮು ಪ್ರೋಟೀನ್ ಬೇಕಾಗತ್ತೆ. 1 ಗ್ರಾಮು 1 kgಗೆ ಪ್ರೋಟೀನ್ ಬೇಕಾಗತ್ತೆ. ಸೊ ಅದೆಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ. ಸೊ ಹಾಗಾದ್ರೆ ನಾವು ತಿನ್ನೋ ತರಕಾರಿಗಳಲ್ಲಿ ಎಷ್ಟೆಷ್ಟು ಸಿಗ್ತಾ ಇದೆ, ಮಿನಿಮಮ್ ಪ್ರಪೋರ್ಷನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಅದು ಡೀಟೇಲ್ ಹೇಳಿದೀವಿ. ಯಾವ್ದ್ರಲ್ಲಿ ಎಷ್ಟು ಸಿಗತ್ತೆ, ನಾನ್ ವೆಜ್ ಅಲ್ಲಿ ಎಷ್ಟು ಸಿಗತ್ತೆ, ನಾವು ತಿನ್ನೋ ಅನ್ನದಲ್ಲಿ ಎಷ್ಟು ಸಿಗತ್ತೆ ಅಂತ ಗೊತ್ತಾಗಿದೆ. ಚಪಾತಿಯಲ್ಲಿ ಜಸ್ಟ್ 8% ಸಿಗತ್ತೆ, ಮಿಕ್ಕಿದೆಲ್ಲ ನಮ್ಗೆ ಡಿಫಿಷಿಯನ್ಸಿ ಆಗತ್ತೆ, ಅದಕ್ಕೆ ಕಾಯಿಲೆಗಳು ಬರುತ್ತೆ ಅಂತ ಫುಲ್ ಡೀಟೇಲ್ ಗೊತ್ತಾಗಿದೆ. ಸೊ ಆದ್ರೆ ಈ ಒಂದು ಸ್ಕೂಪ್ ಅಲ್ಲಿ ನಮ್ಗೆ 84% ಪ್ರೋಟೀನ್ ಸಿಗೋದ್ರಿಂದ ಆರೋಗ್ಯ ಚೆನ್ನಾಗಿರತ್ತೆ. ಅಷ್ಟೇ ಅಲ್ಲದೆ ಯೂಶಲಿ ಸೋಯಾ ಡೈರೆಕ್ಟ್ ತಗೊಂಡಾಗ ಡೈಜೆಷನ್ ಆಗಲ್ಲ. ಆದ್ರೆ ಈ ಒಂದು ಕಾಂಬಿನೇಷನ್ ಮಾಡಿರೋದ್ರಿಂದ ಇದು ನಮ್ಗೆ ಡೈಜೆಷನ್ ಈಸಿಯಾಗಿ ಆಗತ್ತೆ. 98% ಡೈಜೆಸ್ಟಿಬಿಲಿಟಿ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಮಿಕ್ಸ್ ಮಾಡುವಾಗ ಗಂಟೆಗಳು ಕಟ್ಟಲ್ಲ. ಸೊ ಈಸಿಯಾಗಿ ಮಿಕ್ಸ್ ಆಗತ್ತೆ. ಮತ್ತೆ ಇದರಲ್ಲಿ ನಮ್ಗೆ ಕೊಲೆಸ್ಟ್ರಾಲ್ ಇರಲ್ಲ, ಫ್ಯಾಟ್ ಇರಲ್ಲ. ಯೂಶಲಿ ಪ್ರೋಟೀನು ಯಾವ್ದ್ರಲ್ಲಿ ಸಿಗತ್ತೆ, ಹಾಲು, ಮೊಟ್ಟೆ, ಚೀಸು, ಮಾಂಸಗಳಲ್ಲಿ ಹೆಚ್ಚಾಗಿ ಸಿಗತ್ತೆ. ಆದ್ರೆ ಅದು ತುಂಬಾ ತಗೊಂಡಾಗ ನಮ್ಗೆ ಕೊಲೆಸ್ಟ್ರಾಲ್ ತುಂಬಾ ಆಗತ್ತೆ, ಫ್ಯಾಟ್ ಫ್ರೀ ಆಗಿ ಬರ್ತಾ ಇರತ್ತೆ. ಸೊ ಆಲ್ ಪ್ಲಾಂಟ್ ಪ್ರೋಟೀನ್ ಉಪಯೋಗಗಳು ಮತ್ತೆ ಅದೇನಾದ್ರೂ ತಗೊಳ್ಳಿಲ್ಲ ಅಂತಂದ್ರೆ ಅದರಿಂದ ಏನೇನ್ ಕಾಯಿಲೆಗಳು ಬರುತ್ತೆ ಅಂತ ನೋಡೋಣ. ಯೂಶಲಿ ಸೊ ಪ್ರೋಟೀನ್ ಕಡಿಮೆ ಆಯ್ತು ಅಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ. ಅವಾಗ ನಮ್ಗೆ ಎಲ್ರಿಗೂ ಗೊತ್ತಿದೆ, ಗ್ಯಾಸ್ಟ್ರಿಕ್ ಬಂದಾಗ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರುತ್ತೆ. ಈ ಆಲ್ ಪ್ಲಾಂಟ್ ಪ್ರೋಟೀನ್ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಹ ಕಡಿಮೆ ಆಗತ್ತೆ, ಸುಸ್ತಾಗೋದು ಕಡಿಮೆ ಆಗತ್ತೆ. ಸೊ ಎಷ್ಟೊಂದ್ ಜನಕ್ಕೆ ನಿಶಕ್ತಿ ಆಗಿರ್ತಾರೆ, ಅದೆಲ್ಲ ಸಹ ಕಡಿಮೆ ಆಗತ್ತೆ. ಚರ್ಮ ರೋಗ, ಅಲರ್ಜೀಸು ಅದು ಕಡಿಮೆ ಮಾಡ್ಕೋಬಹುದು. ಉಸಿರಾಟದ ಸಮಸ್ಯೆ, ಆಸ್ಮಾ, ಅಷ್ಟೇ ಅಲ್ಲದೆ ನಮ್ಮ ಒಂದೊಂದು ದೇಹದಲ್ಲಿ ಒಂದು ಕೂದಲಾಗಿರ್ಬೋದು, ಉಗುರಾಗಿರ್ಬೋದು, ಅದೆಲ್ಲ ಸಹ ಬೆಳೆಯೋದು ಪ್ರೋಟೀನ್ ಇಂದಾನೆ. ಸೊ ಪ್ರತಿಯೊಂದು ಸೆಲ್ಸ್ ಅಲ್ಲೂ ಪ್ರೋಟೀನ್ ಇಂದಾನೆ ಆಗಿರತ್ತೆ. ಅದಕ್ಕೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಿಂದ ಈ ಆಲ್ ಪ್ಲಾಂಟ್ ಪ್ರೋಟೀನ್ ತಗೊಳ್ಳೋದ್ರಿಂದ ನಮ್ಗೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ, ಉಗುರು ಸಹ ಬೆಳೆಯುತ್ತೆ ಅಂತ ಹೇಳ್ಬೋದು. ಸೊ ಪೈಲ್ಸ್ ಪ್ರಾಬ್ಲಮ್ ಇರೋರು ಈ ಆಲ್ ಪ್ಲಾಂಟ್ ಪ್ರೋಟೀನ್ ಯೂಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪೈಲ್ಸ್ ಪ್ರಾಬ್ಲಮ್ ಸಹ ಸಾಲ್ವ್ ಆಗುತ್ತೆ. ಕಣ್ಣಿನ ದೃಷ್ಟಿ ಇಂಪ್ರೂವ್ ಆಗುತ್ತೆ. ಸೊ ದೇಹದ ತೂಕ, ಸೊ ದಪ್ಪ ಇರೋರು ಸಣ್ಣ ಸಹ ಆಗ್ಬೋದು, ಅಂಡರ್ ವೇಟ್ ಇರೋರು ಸಹ ನಾರ್ಮಲ್ಗೆ ಬರ್ಬೋದು. ಮತ್ತೆ ಯಾರೆಲ್ಲ ಸೊ ಟ್ರೀಟ್ಮೆಂಟ್ ಅಲ್ಲಿ ಇರ್ತಾರೆ, ಸೊ ಶಸ್ತ್ರಚಿಕಿತ್ಸೆಯಲ್ಲಿ ಇರ್ತಾರೆ, ಡಾಕ್ಟರ್ ಏನಾದ್ರು 6 months ಬೇಕಾಗತ್ತೆ ಅವ್ರು ರಿಕವರಿ ಆಗಕ್ಕೆ ಅಂತಂದ್ರೆ ಈ ಆಲ್ ಪ್ಲಾಂಟ್ ಪ್ರೋಟೀನ್ ನ ಬೆಳಗ್ಗೆ ಮತ್ತೆ ಸಾಯಂಕಾಲ ತಗೊಳ್ಳೋದ್ರಿಂದ ನೀರಲ್ಲೋ ಹಾಲಲ್ಲೋ ವಿತಿನ್ 4 months ಅಲ್ಲಿ ರಿಕವರಿ ಆಗ್ತಾರೆ. ಆದ್ರೆ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಬಾಡಿ ಬಿಲ್ಡ್ ಮಾಡಕ್ಕೆ, ವ್ಯಾಯಾಮ ಮಾಡಕ್ಕೆ, ಅಷ್ಟೇ ಅಲ್ಲದೆ ಕ್ರೀಡಾಪಟುಗಳಿಗೆ ಇದು ಬೇಕೇ ಬೇಕಾರದು. ಅವ್ರಿಗೂ ಎನರ್ಜಿ ಬೇಕಲ್ವಾ. ಸೊ ಮಸಲ್ಸ್ ಬಿಲ್ಡ್ ಆಗ್ಬೇಕು, ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಈ ಆಲ್ ಪ್ಲಾಂಟ್ ಪ್ರೋಟೀನ್ ತಗೊಳ್ಳೇಬೇಕಾಗತ್ತೆ. ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಇಷ್ಟೇ ಅಲ್ಲ, ಸಕ್ಕರೆ ಕಾಯಿಲೆಗೂ ಸಹ ಉಪಯೋಗ ಆಗತ್ತೆ. ಹೇಗೆ ಅಂತಂದ್ರೆ ಪ್ಯಾಂಕ್ರಿಯಾಸ್, ಸೊ ಸೆಲ್ಸ್ ಎಲ್ಲ
ಶಕ್ತಿ ಕೊಟ್ಟು ಅದು ಆ ಆರ್ಗನ್ ನ ಹೆಲ್ತಿ ಆಗಿಡತ್ತೆ. ಆವಾಗ ಇನ್ಸುಲಿನ್ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗತ್ತೆ. ಸೊ ಆವಾಗ ಶುಗರ್ ಪ್ರಾಬ್ಲಮ್ ಸಹ ಮೇಂಟೈನ್ ಮಾಡೋದಲ್ದೆ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಪ್ಯಾಂಕ್ರಿಯಸ್ ಹೆಲ್ತಿ ಆಗಿರುತ್ತೆ. ಸೊ ಅಷ್ಟೇ ಅಲ್ಲದೆ ಸೈಡ್ ಎಫೆಕ್ಟ್ ಸಹ ಆಗಲ್ಲ ಈ ಒಂದು ಆಲ್ಕಲೈನ್ ಪ್ರೋಟೀನ್ ಇಂದ. ಸೊ ಇದರಲ್ಲಿ ನ್ಯಾಚುರಲ್ ಫ್ಲೇವನ್ಸ್ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಕ್ಯಾನ್ಸರ್ ಕಾಯಿಲೆಗಳು ಸಹ ಕಡಿಮೆ ಮಾಡುತ್ತೆ. ಸೊ ಇದನ್ನ ಹೇಗೆ ಉಪಯೋಗ ಮಾಡೋದು? ಚಪಾತಿಯಲ್ಲಿ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಮಾಡ್ಬಿಡ್ಬೋದು, ಹಿಟ್ಟಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಸೊ ಇದನ್ನ ಯೂಸ್ ಮಾಡ್ಬೋದು. ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಸಾಂಬಾರಲ್ಲಿ ಮಿಕ್ಸ್ ಮಾಡ್ಬೋದು. ಟೇಸ್ಟ್ ಹೋಗಲ್ಲ, ನೀವು ಬಾಯ್ಲ್ ಮಾಡಿದ್ರು ಸಹ ಇದ್ರ ಕಂಟೆಂಟ್ ಲಾಸ್ ಆಗಲ್ಲ. ಸೊ ಹಾಗಾಗಿ ಎಲ್ರು ಪ್ರತಿಯೊಬ್ರು ಚಿಕ್ಕವರಿಂದ ದೊಡ್ಡವರು ಎಲ್ರು ಸಹ ಇದನ್ನ ತಗೊಳ್ಳೇಬೇಕು. ಸೊ ಯಾಕಂದ್ರೆ ನಮ್ಮ ಡೈಲಿ ರೊಟೀನ್ ಲೈಫ್ ಅಲ್ಲಿ ನಮ್ಗೆ ಪ್ರೋಟೀನ್ ಸೇರ್ತಾ ಇರಲ್ಲ ಆಸ್ ಇನ್ ಇಂಡಿಯನ್ಸ್. ಅದೇ ಸೊ ಇವಾಗ ಯಾಕಂದ್ರೆ ನಮ್ಮ ಇಂಡಿಯನ್ ಫುಡ್ ಏನು, ಅನ್ನ, ಚಪಾತಿ, ಮುದ್ದೆ ಇದು ತಿಂತಾ ಇರ್ತೀವಿ, ಆದ್ರೆ ಪ್ರೋಟೀನ್ಸ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ಈ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಅದೇ ಫಾರಿನ್ ಕಂಟ್ರೀಸ್ ಅಲ್ಲಿ ಅನ್ನ, ಚಪಾತಿ, ಮುದ್ದೆ ತಿನ್ನಲ್ಲ, ಅವ್ರಿಗೆ ಕಾರ್ಬೋಹೈಡ್ರೇಟ್ ಡಿಫಿಷಿಯನ್ಸಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಇಂಡಿಯನ್ಸ್ ಎಸ್ಪೆಷಲಿ ಆಲ್ಕಲೈನ್ ಪ್ರೋಟೀನ್ ಪೌಡರ್ ಎಲ್ಲರೂ ಸಹ ಮನೆಯಲ್ಲಿ ಹೆಂಗೆ ಒಂದು ಧಾನ್ಯಗಳನ್ನ ಇಟ್ಕೊಂಡಿರ್ತೀವಿ, ಅನ್ನ, ಅಕ್ಕಿ ಎಲ್ಲ ರೈಸು ಅದೆಲ್ಲ ಹೆಂಗ್ ಇಟ್ಕೊಂಡಿರ್ತೀವೋ ಅದೇ ತರ ಪ್ರೋಟೀನ್ ಪೌಡರ್ ಸಹ ಇಟ್ಕೊಳ್ಳೇಬೇಕು. ಸೊ ನಮ್ಮ ಪ್ರಾವಿಷನ್ ಅಲ್ಲಿ ಇದು ಒಂದು ಅನ್ನೋ ತರ ನಾವೆಲ್ಲರೂ ಸಹ ಸೇವಿಸ್ಲೇಬೇಕಾಗತ್ತೆ. ಸೊ ಅದೇ ತರ ಪ್ರೋಟೀನ್ ಕ್ರಸ್ಟ್. ಸೊ ಇದು ಚಾಕ್ಲೇಟ್ ಫ್ಲೇವರ್ ಇರತ್ತೆ. ಎಷ್ಟೊಂದ್ ಜನಕ್ಕೆ ಟೇಸ್ಟ್ ಕಲರು ಏನಾದ್ರು ಬೇಕು ಅನ್ನೋರ್ಗೆ ಇದು ಚಾಕ್ಲೇಟ್ ಫ್ಲೇವರ್ ಇರತ್ತೆ. ಸೊ ಹಂಗಾಗಿ ಟೇಸ್ಟ್ ಸಹ ಇಷ್ಟವಾಗಿ ತಗೋಬಹುದು. ಇದ್ರಲ್ಲಿ ಏನು ಅಂತಂದ್ರೆ ಇದ್ರಲ್ಲಿ ಕಾರ್ಬೋಹೈಡ್ರೇಟು ಇರತ್ತೆ, ಫೈಬರ್ ಇರುತ್ತೆ, ಮಲ್ಟಿವಿಟಮಿನ್ ಮಿನರಲ್ಸ್ ಸಹ ಇರತ್ತೆ. ಸೊ ಅದು ಪ್ಯೂರ್ಲಿ ಫುಲ್ ಪ್ರೋಟೀನ್ ಇರತ್ತೆ. ಇದು ನಮ್ಗೆ ಸೊ ಮೀಲ್ಸ್ ರಿಪ್ಲೇಸ್ಮೆಂಟ್ ಆಗು ಸಹ ತಗೋಬಹುದು ವೇಟ್ ಲಾಸ್ ಬೇಕಾದವರು. ಇದು ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ಇಷ್ಟ ಪಡ್ತಾರೆ. ದೇಹದ ತೂಕ ಕಡಿಮೆ ಮಾಡ್ಕೋಬಹುದು ಈ ಒಂದು ಪ್ರೋಟೀನ್ ಕ್ರಶ್ ತಗೊಳ್ಳೋದ್ರಿಂದ. ಇದು ತಗೊಳ್ಳೋದ್ರಿಂದ ನಮ್ಗೆ ಶಕ್ತಿ ಬರುತ್ತೆ, ಚೈತನ್ಯ ಕೊಡುತ್ತೆ. ಮತ್ತೆ ಹಾರ್ಟ್ ಏನಾದ್ರೂ ಇಶ್ಯೂಸ್ ಇದೆ, ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಇದನ್ನ ತಗೋಬಹುದು. ಮತ್ತೆ ಬರಬಾರ್ದು ಅಂದ್ರೂ ಸಹ ಇದನ್ನ ತಗೊಂಡ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಬರಲ್ಲ. ದೇಹದಲ್ಲಿ ಸೊ ಬ್ಯಾಡ್ ಕೊಬ್ಬಿನ ಅಂಶ ಏನಾದ್ರೂ ಇದ್ರೂ ಸಹ ಕಡಿಮೆ ಮಾಡುತ್ತೆ. ಮತ್ತೆ ಹಾರ್ಟ್ ರಿಲೇಟೆಡ್ ಸೆಲ್ಸ್ ಅದೆಲ್ಲ ಸಹ ಡೆವಲಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಫೈಬರ್ಸ್ ಚೆನ್ನಾಗಿರುತ್ತೆ. ಯಾವಾಗ್ಲೇ ಆಗ್ಲಿ ನೀರು ಮತ್ತೆ ನಾರು ಎರಡೂ ಸಹ ಇಂಪಾರ್ಟೆಂಟ್. ನೀರ್ ಎಷ್ಟು ಇಂಪಾರ್ಟೆಂಟ್, ನೀರ್ ಕುಡಿಲೇಬೇಕು. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಸೊ ನಮಗೆ ಪ್ರತಿಯೊಬ್ರು ಸಹ 3 ಲೀಟರ್ ನೀರ್ ಕಂಪಲ್ಸರಿ ಕುಡಿಲೇಬೇಕು ಅಂತ. ಅದೇ ತರ ನಾರು, ಫೈಬರ್ ಕಂಟೆಂಟ್ ತುಂಬಾ ಸೇರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಆ ನಾರಿನ ಅಂಶ ಈ ಒಂದು ಪ್ರೋಟೀನ್ ಕ್ರಶ್ ಅಲ್ಲಿ ಇರುತ್ತೆ. ಡೈಜೆಷನ್ ಸಹ ಈಸಿಯಾಗಿ ಆಗುತ್ತೆ. ಸೊ ಡಯಟ್ ಮಾಡೋರ್ಗೆ ಇದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನ 2 ಸ್ಕೂಪ್ಸ್ ತಗೋಬಹುದು ಅವರ ಒಂದು ಮೀಲ್ ರೀಪ್ಲೇಸ್ಮೆಂಟ್ ಮಾಡ್ಕೊಂಡು. ಸೊ ಇದ್ರ ಜೊತೆಗೆ ಬೇಕಾದ್ರೆ ಹಣ್ಣು ತಗೊಂಡು ಅವರು ವೇಟ್ ಲಾಸ್ಗೂ ಸಹ ಯೂಸ್ ಮಾಡ್ಕೋಬಹುದು ಅಂತ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ವೇ ಪ್ರೋಟೀನ್ ಇಂದ ಮಾಡಿರೋಂತ ಪ್ರಾಡಕ್ಟ್. ಮಸಲ್ ಬಿಲ್ಡ್ ಮಾಡಕ್ಕೆ ವಂಡರ್ಫುಲ್ ಪ್ರಾಡಕ್ಟ್. ಸೊ ಜಿಮ್ಗೆ ಹೋಗೋರ್ಗೆಲ್ಲ ಇದು ಕಂಪಲ್ಸರಿ ನಾವು ಸಜೆಸ್ಟ್ ಮಾಡ್ತೀವಿ. ಎಸ್, ಅದೇ ತರ ಮಲ್ಟಿ ವಿಟಮಿನ್ ಅಂಡ್ ಮಲ್ಟಿ ಮಿನರಲ್ಸ್. ಮಲ್ಟಿ ಅನ್ನೋದ್ರೆ ತುಂಬಾ ವಿಟಮಿನ್ಸ್ ಇದೆ, ತುಂಬಾ ಮಿನರಲ್ಸ್ ಇರುವಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಏನಿದೆ ಅಂದ್ರೆ 12 ವಿಟಮಿನ್ಸ್ ಇದೆ, 8 ಮಿನರಲ್ಸ್ ಇದೆ, 6 ಫೈಟೋನ್ಯೂಟ್ರಿಯೆಂಟ್ಸ್ ಅಂಡ್ ಅಮಿನೋ ಆಸಿಡ್ಸ್ ಎರಡಿದೆ ಅಂತ ಹೇಳ್ಬೋದು. ಸೊ ಡೈಲಿ ಇಷ್ಟು ತರಕಾರಿ ಹಣ್ಣುಗಳು ತಿನ್ಬೇಕು. ಸೊ ಒಂದು ಮಕ್ರಿ ಹಣ್ಣುಗಳು, ಒಂದ್ ಮಕ್ರಿ ತರಕಾರಿಗಳು ತಿನ್ಬೇಕು. ತಿನ್ನಕ್ಕಾಗತ್ತಾ? ಒಬ್ಬೊಬ್ಬ ವ್ಯಕ್ತಿನೂ ಸಹ ಡೈಲಿ ತಿನ್ಬೇಕು ಆಗತ್ತಾ? ಸೊ ಆಗಲ್ಲ ಅಂದವರು ಈ ಒಂದು ಕ್ಯಾಪ್ಸುಲ್ ರೂಪದಲ್ಲಿ ಇರುವಂತ ಈ ಮಲ್ಟಿವಿಟಮಿನ್ ತಗೊಂಡ್ರೆ ಜಸ್ಟ್ ನಮ್ಗೆ ದಿನಕ್ಕೆ 11 ರೂಪೀಸ್ ಸಹ ಇಡ್ಸತ್ತೋ ಇಲ್ವೋ. ಸೊ ಆ ತರ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಷ್ಟು ತಂದು ಕಟ್ ಮಾಡಿ ತಿನ್ನೋ ಜಾಗದಲ್ಲಿ ಈ ಒಂದು ಕ್ಯಾಪ್ಸುಲ್ ಹಾಕೊಂಡ್ವಿ ಅಂದ್ರೆ 100% ಇದೆಲ್ಲ ಸಹ ನಮ್ಮ ದೇಹಕ್ಕೆ ಹೋಗೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಂತ ಇದೊಂದು ತಗೊಂಡ್ಬಿಟ್ಟು ನಾನೇನು ತಿನ್ನಲ್ಲ ಅಂತಲ್ಲ. ಸೊ ನಮ್ಮ ಡೈಲಿ ಫುಡ್ ಅಲ್ಲೂ ಸಹ ಮಿನಿಮಮ್ ಆದ್ರೂ ನಾವು ಸೇವಿಸ್ಲೇಬೇಕು. ಡೈಲಿ ಡಿಫ್ರೆಂಟ್ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ತಗೋಬೇಕು. ಸೊ ಇದ್ರಲ್ಲೂ ಸಹ ನಮ್ಗೆ ದೇಹಕ್ಕೆ ಎಷ್ಟು ಬೇಕೋ ಅದನ್ನ ನಾವು ತಗೊಳ್ಳಕ್ಕೆ ಆಗ್ದಿರೋದು ಇದ್ರಲ್ಲಿ ಇರತ್ತೆ ಅಂತ ಹೇಳ್ಬೋದು. ಸೊ ಡೈಲಿ ಇಷ್ಟು ಪದಾರ್ಥಗಳು ನಾವು ತಗೋಬೇಕು. ಸೊ ತಗೊಳಕ್ ಆಗಲ್ಲ ಅಂತಂದ್ರೆ ಈ ಮಲ್ಟಿವಿಟಮಿನ್ ಕ್ಯಾಪ್ಸುಲ್ ತಗೋಬೇಕಾಗತ್ತೆ. ಡೈಲಿ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು. ಒಬ್ಬ ವ್ಯಕ್ತಿಗೆ ಎಷ್ಟು ಮಿನರಲ್ಸ್ ಅಂಡ್
ಮಿನರಲ್ಸ್ ವಿಟಮಿನ್ಸ್ ಇರಬೇಕು. ಸೊ ಇಷ್ಟು ಇರ್ಬೇಕಾಗತ್ತೆ. ಸೊ ಕಂದು ಅಕ್ಕಿ, ಬಾದಾಮಿ, ಶೇಂಗಾ, ಬ್ರೋಕ್ಲಿ, ಸೋಯಾಬೀನ್, ಬಂಗಡಿ ಮೀನು, ಕ್ಯಾರೆಟ್, ಕಿತ್ತಳೆ, ಮೊಟ್ಟೆಗಳು. ಸೊ ಇದೆಲ್ಲ ಸಹ ಪ್ರತಿಯೊಬ್ರು ತಗೋಬೇಕಾಗತ್ತೆ. ಇದೆಲ್ಲ ಸಹ ಒಬ್ಬ ವ್ಯಕ್ತಿಗೆ ಸೊ ಇದು ಇಷ್ಟು ತಗೋಬೇಕು. ತಗೊಳ್ಳಿಲ್ಲ ಅಂತಂದ್ರೆ ಈ ಒಂದು ಕ್ಯಾಪ್ಸೂಲ್ ತಗೋಬೇಕು. ನಮ್ಮ ಒಂದು ಕ್ಯಾಪ್ಸೂಲ್ ಅಲ್ಲಿ ಇಷ್ಟು ಕಂಟೆಂಟ್ ಇರತ್ತೆ. ಸೊ ಇಲ್ಲಿ ನೋಡ್ಬೋದು ಇಷ್ಟು mg ಇದೆ ಅಂತ, ಅಥವಾ ಇಷ್ಟು ತಿನ್ಬೇಕು. ಸೊ ಆವಾಗ ಇಷ್ಟು ತಿನ್ಬೇಕು ಅಥವಾ ಈ ಕ್ಯಾಪ್ಸೂಲ್ ತಗೋಬೇಕು ನೀವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ. ಇದನ್ನ ನಾನು 17 years ಇಂದ ಇದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಯೂಸ್ ಮಾಡೋದ್ರಿಂದ ನಮ್ಗೆ ಪ್ರತಿಯೊಂದು ಕೋಲ್ಡು, ಕಾಫು, ಜ್ವರಗಳು ಇದು ಏನು ಬರಲ್ಲ ಅಂತ ಹೇಳ್ಬೋದು. ಅಂತ ವಂಡರ್ಫುಲ್ ಪ್ರಾಡಕ್ಟ್. ಸೊ ಅಷ್ಟೇ ಅಲ್ಲದೆ ಫ್ರೂಟ್ ಆಫ್ ದಿ ಅರ್ತ್ ಅಲ್ಲಿ ನಮ್ಮಲ್ಲಿ ಗ್ರೀನ್ ಟೀ ಅಂತ ಇದೆ. ಇದು ಪ್ರತಿಯೊಬ್ಬರು ಸಹ ಕಾಫಿ ಟೀ ಬದಲಾಗಿ ಇದನ್ನ ತಗೊಂಡ್ವಿ ಅಂದ್ರೆ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಗ್ರೀನ್ ಟೀ ಯೂಸ್ ಮಾಡೋದ್ರಿಂದ. ಇದು ಯೂಸ್ ಮಾಡೋದ್ರಿಂದ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಮಾಡಲ್ಲ, ಅವಾಗ ಕ್ಯಾನ್ಸರ್ ಬರಲ್ಲ ಅಂತ ಹೇಳ್ಬೋದು. ಈ ಒಂದು ಗ್ರೀನ್ ಟೀ ಯೂಸ್ ಮಾಡೋದ್ರಿಂದ ನಮ್ಗೆ ತೂಕ ಕಡಿಮೆ ಮಾಡ್ಕೋಬಹುದು, ಚರ್ಮದ ಆರೋಗ್ಯ ಚೆನ್ನಾಗಿಟ್ಕೋಬಹುದು, ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಸೊ ಯೂತ್ ಲುಕ್ ಕೊಡತ್ತೆ, ಹೆಂಗಾಗಿರ್ತೀರಾ. ನಿಮ್ಗೆ ಸ್ಟ್ರೆಸ್ ಇದ್ರೂ ಸಹ ಕಡಿಮೆ ಆಗತ್ತೆ, ನೀರು ಸಹ ಕಡಿಮೆ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಸಹ, ಸೊ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ, ಬಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ, ಹಲ್ಲು ಹುಳುಕಾಗಿರೋ ತರ ಹೆಲ್ಪ್ ಮಾಡುತ್ತೆ. ಸೊ ಶುಗರ್ ಡಿಸೀಸ್ ಇರೋರ್ಗೂ ಸಹ ಇದನ್ನ ತಗೋಬಹುದು. ಹಾರ್ಟ್ ಹೆಲ್ತಿ ಆಗಿರ್ಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೇಕು, BP ಕಡಿಮೆ ಮಾಡ್ಬೇಕು. ಸೊ ನಿಮ್ಮ ಕೀಲುಗಳು ಚೆನ್ನಾಗಿರ್ಬೇಕು ಅಂದ್ರೆ, ಮೂಳೆಗಳು ಚೆನ್ನಾಗಿರ್ಬೇಕು ಅಂದ್ರೆ ಈ ಗ್ರೀನ್ ಟೀನ ಸೇವನೆ ಮಾಡ್ಲೇಬೇಕು. ಸೊ ಕ್ಯಾನ್ಸರ್ ಬರಬಾರ್ದು. ಮತ್ತೆ ಪಾರ್ಕಿನ್ಸನ್ ನಡ್ಕ ಆಗ್ತಾ ಇರತ್ತೆ, ಕೈಯೆಲ್ಲ ಶೇಕ್ ಆಗ್ತಾ ಇರತ್ತೆ, ಅಂತವ್ರಿಗೂ ಇದನ್ನ ಕೊಟ್ವಿ ಅಂದ್ರೆ ಅಷ್ಟು ವಂಡರ್ಫುಲ್ ರಿಸಲ್ಟ್. ಲಿವರ್ ಹೆಲ್ತಿ ಆಗಿರ್ಬೇಕು, ಅಸ್ಮಾ ಕಡಿಮೆ ಆಗ್ಬೇಕು. ಸೊ HIV, ಗ್ಯಾಸ್ಟ್ರಿಕ್, ಅಲರ್ಜಿ ಇರೋರೆಲ್ಲರೂ ಸಹ ಇದನ್ನ ಸೇವನೆ ಮಾಡ್ಲೇಬೇಕು. ಸೊ ಇದು ನೀವು ಬಿಸಿನೀರಿಗೆ ಜಸ್ಟ್ ಒಂದ್ ಬ್ಯಾಗ್ ಅಥವಾ 2 ಬ್ಯಾಗ್ ಇಟ್ಬಿಟ್ಟು, ಅರ್ಧ ಲೀಟರ್ ನೀರ್ಗೆ 1 ಬ್ಯಾಗ್ ಸಾಕು. ಸೊ ಈಸಿಯಾಗಿ ಬಿಸಿ ನೀರ್ಗೆ ಇದನ್ನ ಇಟ್ಬಿಟ್ಟು 1-2 ನಿಮಿಷ ತಟ್ಟೆ ಮುಚ್ಬಿಟ್ಟು ಮತ್ತೆ ಬಿಸಿಯಾಗಿ ಕುಡಿಬಹುದು. ಇದಕ್ಕೆ ಶುಗರು ಏನು ಬೇಕಾಗಲ್ಲ. ಬೇಕು ಅಂದ್ರೆ ಹನಿ ಹಾಕೋಬಹುದು, ಬೇಕು ಅಂದ್ರೆ ಪುದೀನಾ ಲೀವ್ಸ್ ಫ್ಲೇವರ್ಗೆ ಹಾಕೋಬಹುದು, ಬೇಕು ಅಂದ್ರೆ ಒಂದಿಷ್ಟು ಶುಂಠಿ ಫ್ಲೇವರ್ಗೆ ಹಾಕೋಬಹುದು. ಅದೇ ತರ ವೆಲ್ ಡಿಟಾಕ್ಸ್, ಪುನಃ ಯೌವನ ಪಡೆದ್ರೆ ಹೇಗಿರತ್ತೆ, ಸೊ ನೀವು ಹೆಂಗಾದ್ರೆ ಹೆಂಗಿರತ್ತೆ ಪುನಃ. ಸೊ 40s ಅಲ್ಲಿರೋರು 30s ಆದ್ರೆ 60s ಅಲ್ಲಿರೋದು 50 ಆದ್ರೆ ಆತರ ಹೆಂಗಾಗಿದ್ರೆ ಹೆಂಗಿರತ್ತೆ, ಚೆನ್ನಾಗಿರತ್ತಲ್ವಾ. ಆ ತರ ಆಗ್ಬೇಕು ಅಂದ್ರೆ ಈ ಡಿಟಾಕ್ಸ್ ನ ತಗೊಳ್ಳೇಬೇಕು. ಸೊ ಇದು ಕ್ಲೆನ್ಸಿಂಗು ಮಾಡುತ್ತೆ, ಡಿಟಾಕ್ಸಿಫಿಕೇಶನ್ ಆಗಿ ಕೆಲಸ ಸಹ ಮಾಡುತ್ತೆ. ಸೊ ನಮ್ಮ ದೇಹದೊಳಗೆ ಟಾಕ್ಸಿನ್ಸ್ ತುಂಬಾ ಇರತ್ತೆ. ಸೊ ಅದ್ ನಮ್ಗೆ ಗೊತ್ತೇ ಇರಲ್ಲ, ನಾವು ಚೆನ್ನಾಗಿದ್ದೀವಿ ಅನ್ಕೊಂತೀವಿ. ಸೊ ಇವಾಗ ನೋಡ್ತಾ ಹೋಗ್ತೀರಾ, ಪ್ರತಿದಿನ ನಾವು ಸ್ನಾನ ಮಾಡ್ತೀವಿ, ಹೌದಾ ಅಲ್ವಾ? ಎಲ್ರು ಸಹ ಸ್ನಾನ ಮಾಡ್ತೀರಾ? ಸ್ನಾನ ಮಾಡ್ತೀವಲ್ಲ. ಸೊ ನಮ್ಮ ಪ್ರತಿದಿನ ಸ್ನಾನ ಮಾಡ್ತೀವಿ, ದೇಹದ ಹೊರಭಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಪ್ರತಿದಿನ ದೇಹದ ಒಳಭಾಗ ಶುದ್ಧಿ ಮಾಡೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ದೇಹದೊಳಗಿನ ಟಾಕ್ಸಿನ್ಸ್ ನ ನಾವು ಕ್ಲೀನ್ ಮಾಡದೆ ಒಳಗೆ ಕ್ಲೀನ್ ಮಾಡ್ದಂಗ ಆಗತ್ತೆ. ಸೊ ಅದ್ರಿಂದ ಅದು ಯಾವ ತರ ನಮ್ಮ ಒಳಗೆ ಹೋಗತ್ತೆ ಈ ಟಾಕ್ಸಿನ್ಸ್ ಎಲ್ಲ, ಒಂದು ಬಣ್ಣ, ವಾಸನೆ, ರುಚಿ ಗೆ ಬೇಕಾಗಿರೋ ತಿಂಡಿ ತಿಂತಾ ಇರ್ತೀವಿ. ಇದರಿಂದ ನಮ್ಮ ಒಳಗೆ ಕೆಮಿಕಲ್ಸ್ ಎಲ್ಲ ಸಹ ಸೇರ್ತಾ ಇರತ್ತೆ, ಟಾಕ್ಸಿನ್ ಆಗಿ ಕನ್ವರ್ಟ್ ಆಗತ್ತೆ. ಸೊ ನಾವೆಲ್ಲರೂ ತಿಂತಾ ಇರೋದು ನಮ್ಮೆಲ್ರಿಗೂ ಗೊತ್ತು. ಸೊ ಎಷ್ಟು ವಿಷಾಂಶ ಸೇರಿರತ್ತೆ ಅಂತ ತರಕಾರಿಗಳಲ್ಲಿ, ನೀರಿನ ರೂಪದಲ್ಲಿ, ನಾವು ತಿನ್ನೋ ಆಹಾರ ಎಲ್ಲದ್ರಲ್ಲೂ ಸಹ ನಮ್ಮ ಒಳಗೆ ಹೋಗ್ಬಿಟ್ಟು ಆ ಕೆಮಿಕಲ್ಸ್ ಎಲ್ಲ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗಿರತ್ತೆ. ಒಬ್ಬ ವ್ಯಕ್ತಿಗೆ 6 ಲೀಟರ್ ವಿಷ ಸೇರಿರತ್ತೆ, ಅಷ್ಟು ವಿಷ ನಮ್ಮೊಳಗಿರತ್ತೆ. ಪರಿಸರ ಮಾಲಿನ್ಯದಲ್ಲಿ ಇಂದ ಆಗಿರ್ಬೋದು, ನಾವು ತಿಂತಾ ಇರೋ ಇಂಗ್ಲಿಷ್ ಮೆಡಿಸಿನ್ಸ್ ಇಂದ ಆಗಿರ್ಬೋದು, ಮತ್ತೆ ನೀರಿಂದ, ಸೊ ನಮ್ಮ ದೇಹದೊಳಗೆ ರಚನೆಗಳೆಲ್ಲ ಆಗ್ತಾ ಇರತ್ತಲ್ವಾ, ಅದರಿಂದ ನಮ್ಗೆ ಟಾಕ್ಸಿನ್ಸ್ ಉತ್ಪತ್ತಿ ಆಗ್ತಾ ಇರತ್ತೆ. ಸೊ ಆವಾಗ ಏನಾಗತ್ತೆ, ನಮ್ಮೊಳಗೆ ಟಾಕ್ಸಿನ್ಸ್ ಸೇರಿದಾಗ ರಕ್ತ ನಂಜಾಗತ್ತೆ, ದೇಹದ ಕ್ರಿಯೆಗಳು, ಸೊ ನಮ್ಗೆ ಸರ್ಕ್ಯುಲೇಷನ್ ಏನೇ ಆದ್ರೂ ಸಹ ದೇಹದಲ್ಲಿ ಕ್ರಿಯೆಗಳು ನಿಧಾನ ಆಗತ್ತೆ. ಕ್ಯಾನ್ಸರ್ ಬರಕ್ಕೆ ಒಂದು ಚಾನ್ಸ್ ನಾವೇ ಮಾಡ್ಕೊಟ್ಟಂಗ್ ಆಗತ್ತೆ ಯಾವಾಗ ನಂಜಾಗತ್ತೆ ರಕ್ತ. ಸೊ ಆರ್ಗನ್ಸ್ ಹಾಳಾಗತ್ತೆ ಟಾಕ್ಸಿನ್ಸ್ ಇಂದ, ಆವಾಗ ಆಟೋಮೆಟಿಕ್ ಆಗಿ ಕ್ಯಾನ್ಸರ್ ಸಹ ಬರತ್ತೆ. ಸೊ ಆದ್ರೆ ಈ ಒಂದು ಡಿಟಾಕ್ಸ್ ತಗೊಳ್ಳೋದ್ರಿಂದ ಸೌಂದರ್ಯನೂ ಚೆನ್ನಾಗಾಗತ್ತೆ, ನಿಮ್ಮ ಆರೋಗ್ಯ ಸಹ ಚೆನ್ನಾಗಾಗತ್ತೆ. ಆದ್ರೆ
ಸೊ ಟಾಕ್ಸಿನ್ಸ್ ಏನಾದ್ರು ಸೇರಿದಾಗ ಅದರಿಂದಾನೇ ನಮ್ಗೆ ಈ ತರ ಕಾಯಿಲೆಗಳೆಲ್ಲ ಬರ್ತಾ ಇರತ್ತೆ. ಎಷ್ಟೊಂದ್ ಜನ ಮೊಡವೆ ಬಂತು, ನಮ್ಗೆ ಈ ತರ ಪ್ರಾಬ್ಲಮ್ಸ್ ಬಂತು ಅಂತ ಅನ್ಕೊಂತೀವಿ, ಹೇಳ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಹೌದಾ ಅಲ್ವಾ? ಸೊ ಅದು ನಮ್ದು ದೇಹ ಏನು ಮಿಷಿನ್ ಅಲ್ಲ. ಸೊ ಇಮ್ಮಿಡಿಯೇಟ್ಲಿ ಟಕ್ ಅಂತ ಒಂದು ಕಾಯಿಲೆ ಬರಕ್ಕೆ ಒಳಗೆ ಎಲ್ಲಾ ಅಂಗಾಂಗಗಳು, ಸೆಲ್ಲು ಆ ತರದೆಲ್ಲ ಡ್ಯಾಮೇಜ್ ಆದ್ಮೇಲೆ ಅದು ಹೊರಗೆ ಕಾಣತ್ತೆ. ನಾವು ಮೇಲೆ ಮಾತ್ರ ಕ್ರೀಮ್ ಹಚ್ಕೊಳ್ಳೋದು, ಶಾಂಪೂಸ್ ಯೂಸ್ ಮಾಡೋದು ಮಾಡ್ತಾ ಇರ್ತೀವಿ. ಆದ್ರೆ ಒಳಗೆ ಕ್ಲೀನ್ ಮಾಡ್ದಾಗ್ಲೇ ಆವಾಗ ಹೊರಗೂ ಸಹ ಚೆನ್ನಾಗತ್ತೆ. ಮೇಲೇನು ಟ್ರೀಟ್ಮೆಂಟ್ ತಗೋಬೇಕು, ಒಳಗೂ ಸಹ ಟ್ರೀಟ್ಮೆಂಟ್ ತಗೋಬೇಕು. ಒಳಗೆ ಟಾಕ್ಸಿನ್ಸ್ ತುಂಬಾ ಆದಾಗ ಸೊ ಏನೇನ್ ಪ್ರಾಬ್ಲಮ್ ಬರುತ್ತೆ, ಮೊಡವೆ, ಗುಳ್ಳೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗತ್ತೆ, ಬಿಳಿ ಚಿಪ್ಪು, ಇಸುಬು, ಸೋರಿಯಾಸಿಸ್. ಎಷ್ಟೊಂದ್ ಜನಕ್ಕೆ ಸೋರಿಯಾಸಿಸ್ ಬಂದಿರತ್ತೆ. ಸೊ ಕೆಂಪು ಚಿಪ್ಪು ಅಂತ ಹೇಳ್ಬೋದು. ಸೊ ಅವ್ರಿಗೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಡೈಜೆಸ್ಟಿಬಿಲಿಟಿ ಸಹ ಚೆನ್ನಾಗಿರಲ್ಲ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರತ್ತೆ, ಕಪ್ಪು ಚುಕ್ಕೆಗಳು ಬಂದಿರತ್ತೆ. ಸೊ ಅಷ್ಟೇ ಅಲ್ಲ, ಅವ್ರು ನೋಡಕ್ಕೆ ಎಷ್ಟು ನೀಟಾಗಿ, ಎಷ್ಟು ಸುಂದರವಾಗಿರ್ತಾರೆ, ಆದ್ರೆ ಬೆವರಿನ ಸ್ಮೆಲ್ ಬರ್ತಾ ಇರತ್ತೆ. ಯಾಕೆ? ಬಿಕಾಸ್ ಆಫ್ ಒಳಗಿರೋ ಟಾಕ್ಸಿನ್ಸ್ ಇಂದ. ಅಷ್ಟೇ ಅವ್ರು ಎಷ್ಟೊಂದ್ ಜನ ಬ್ರಷ್ ಮಾಡ್ತಾನೆ ಇರ್ತಾರೆ, ಒಂದ್ ಸತಿ 2 ಸತಿ, ಆದ್ರೆ ಬಾಯಿ ವಾಸನೆ ಬರ್ತಾ ಇರತ್ತೆ. ಅವ್ರ ಪಕ್ಕ ಹೋಗಿದ ತಕ್ಷಣ ಒಂದು ಚರಂಡಿ ಸ್ಮೆಲ್ ಬಂದಂಗ ಆಗ್ತಾ ಇರುತ್ತೆ. ಪಾಪ ಅವ್ರಿಗೆ ಯಾವ್ದ್ರಿಂದ ಪ್ರಾಬ್ಲಮ್ ಬಂತು, ಹೇಗಿದ್ ಬಂತು ಅಂತ ಡಾಕ್ಟರ್ ಹತ್ರ ತೋರಿಸ್ತಾನೆ ಇರ್ತಾರೆ, ರಿಸಲ್ಟ್ ಬಂದಿರಲ್ಲ. ಆದ್ರೆ ಸೊ ಇದು ಯಾವ ರೀಸನ್ ಬಂತು ಅಂತ ರೂಟ್ ಕಾಸು ಹುಡ್ಕೋದು ಇಂಪಾರ್ಟೆಂಟ್. ಯಾಕೆ ಅಂತ ಇವಾಗ ನಿಮ್ಗೆ ರೂಟ್ ಕಾಸ್ ಗೊತ್ತಾಯ್ತಲ್ವಾ? ಎಸ್. ಸೊ ಈ ತರ ಟಾಕ್ಸಿನ್ಸ್ ಒಳಗಿದ್ದಾಗ ಆ ತರ ಪ್ರಾಬ್ಲಮ್ಸ್ ಬರುತ್ತೆ. ಇದನ್ನ ನಾವು ತೆಗಿಬೇಕು. ಅವಾಗ ಡಿಟಾಕ್ಸಿಫಿಕೇಶನ್ ಮಾಡ್ಬೇಕಾಗುತ್ತೆ. ಈ ಟಾಕ್ಸಿನ್ ನ ತೆಗಿಯೋದನ್ನೇ ಡಿಟಾಕ್ಸಿಫಿಕೇಶನ್ ಸಿಸ್ಟಮ್ ಅಂತ ಹೇಳ್ತೀವಿ, ಪ್ರೋಸೆಸ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ನಾವು ಯೂಸ್ ಮಾಡ್ಬೇಕು ಡಿಟಾಕ್ಸ್. ಈ ಟ್ಯಾಬ್ಲೆಟ್ ರೂಪದಲ್ಲಿ ಇರುತ್ತೆ. ಆದ್ರೆ ಅದ್ರಲ್ಲಿ ಏನೇನಿರುತ್ತೆ, ಈ ಒಂದು 10 ಗಿಡಮೂಲಿಕೆಯನ್ನ ಮಾಡಿರೋದು, ಆಯುರ್ವೇದಿಕ್ ಬೇಸ್ಡ್ ಅಂತ ಹೇಳ್ಬೋದು. ಸೊ ಬೇವು ನಮ್ಮೆಲ್ರಿಗೂ ಗೊತ್ತು ಎಷ್ಟು ಒಳ್ಳೇದು ಅಂತ. ಸೊ ಬೇವು ಯಾವಾಗ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಒಂದು ಯುಗಾದಿ ಹಬ್ಬ ಬಂದಾಗ ಎಲ್ರು ಸಹ ತಿಂತೀವಿ, ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ, ಹೌದಲ್ವಾ? ಹಿಂದಿನ ಕಾಲದಲ್ಲಿ ಬ್ರಷ್ ಮಾಡಕ್ಕೆ ಕಡ್ಡಿ ಯೂಸ್ ಮಾಡ್ತಾ ಇದ್ರು, ಹೌದಾ ಅಲ್ವಾ? ಸೊ ಎಲ್ಲಾ ಕಡೆ ಒಂದು ಅಮ್ಮ ಅಂತ ಬಂದಾಗ ಅದಕ್ಕೂ ಯೂಸ್ ಮಾಡ್ತಾ ಇದ್ವಿ. ಆತರ ಎಲ್ಲ ಕಡೆ ಈ ಬೇವು ಯೂಸ್ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಬೇವ್ಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಇಷ್ಟು ಇಲ್ಲಿ ಅಲ್ಲದೆ ದೇವಸ್ಥಾನಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ದೆವ್ವ ಬಿಡ್ಸಕ್ ಸಹ ಯೂಸ್ ಮಾಡ್ತಾ ಇರ್ತಾರೆ, ಹೌದಾ ಅಲ್ವಾ? ಸೊ ಆ ತರ ಬೇವಿನ ಶಕ್ತಿ ಅಷ್ಟಿದೆ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆ ಇಂಗ್ರೀಡಿಯೆಂಟು ಈ ಒಂದು ಟ್ಯಾಬ್ಲೆಟ್ ಅಲ್ಲಿ ಇದೆ. ಅಮಲಕ್ಕಿ, ಬಿಬಿಟಕ್ಕಿ, ಹರಿಟಕ್ಕಿ, ತ್ರಿಫಲ ಅಂದ್ರೆ 3 ಫಲ. ಸೊ ಈ 3 ಸೇರಿರುವಂತ ಇಂಗ್ರೀಡಿಯೆಂಟ್ ಸಹ ಇದ್ರಲ್ಲಿದೆ. ಕಾಲ್ಮೆ, ರೋಹಿಟಕಿ, ಕುಟ್ಕಿ, ಬಾಪಿಚಿ, ಭೃಂಗರಾಜ್, ವರಡು. ಸೊ ಇದೆಲ್ಲ ಇರೋದ್ರಿಂದ ನಮ್ಗೆ ಈ ಕಾಯಿಲೆಗಳು ಬರ್ದೆ ಹೆಲ್ಪ್ ಮಾಡತ್ತೆ ಅಂತ ಹೇಳ್ಬೋದು. ಆಂಟಿ ಫಂಗಲ್ ಆಗಿ ವರ್ಕ್ ಮಾಡತ್ತೆ, ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ವೈರಲ್ ಆಗಿ ಕೆಲಸ ಮಾಡುತ್ತೆ. ಎಷ್ಟೊಂದು ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ವೈರಸ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆಲ್ಲ ಸಹ ಇದು ತಗೊಂತಾ ಇದ್ರೆ ಅದು ಬರೋದೇ ಇಲ್ಲ. ಸೊ ಬರಬಾರ್ದು ಅಂದ್ರೆ ಇದು ತಗೋಬೇಕು, ಬಂದಿದ್ರು ಇದು ತಗೊಂಡೆ ಕಡಿಮೆ ಆಗತ್ತೆ ಬೇಗ. ಸೊ ನ್ಯಾಚುರಲ್ ಪ್ರೋಸೆಸ್ ಆಗಿ ಬೇಗ ವಾಸಿ ಆಗತ್ತೆ. ಸೊ ದೇಹದೊಳಗಿರೋ ಟಾಕ್ಸಿನ್ ನ ರಿಮೂವ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಸೊ ಬ್ಲಡ್ ನ ಪ್ಯೂರಿಫೈ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗ್ ಮಾಡುತ್ತೆ. ಚರ್ಮಕ್ಕೆ ಒಂದು ಒಳ್ಳೆ ಆರೋಗ್ಯ ಕೊಡುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಟಾಕ್ಸಿನ್ಸ್ ರಿಮೂವ್ ಆಗೋಗುತ್ತೋ, ಅವಾಗ ಮೋಷನ್ ಈಸಿಯಾಗಿ ಆಗುತ್ತೋ, ಅವಾಗ ಬ್ಲಡ್ ಪ್ಯೂರಿಫೈ ಆಗುತ್ತೋ, ಅವಾಗ ಚರ್ಮ ಸಹ ಚೆನ್ನಾಗಿರತ್ತೆ, ಡೈಜೆಸ್ಟೇಷನ್ ಸಹ ಚೆನ್ನಾಗಾಗತ್ತೆ, ರೋಗ ನಿರೋಧಕ ಶಕ್ತಿ ಸಹ ಚೆನ್ನಾಗಾಗತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಸೊ ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಆಗಿರ್ಬೋದು, ಅಂತದೆಲ್ಲ ಸಹ ಕಡಿಮೆ ಮಾಡುತ್ತೆ. ಬಿಳಿ ಚಿಪ್ಪು, ಸೋರಿಯಾಸಿಸ್, ಇಸುಬುಗಳು ನಿವಾರಣೆ ಆಗತ್ತೆ. ಸೊ ಮೆಲಾನಿನ್ ಉತ್ಪತ್ತಿ ಆಗತ್ತೆ. ಕೂದಲು ಕಪ್ಪಾಗಿರಲು ಮತ್ತೆ ಹೊಳಪಾಗಿರಲು, ಸೊ ಆಗತ್ತೆ ವೈಟ್ ಹೇರ್ಸ್, ಬ್ಲಾಕ್ ಹೇರ್ಸ್ ಆಗತ್ತೆ ಅಂತಲ್ಲ, ಅದು ಆಗದೆ ಇರೋದಕ್ಕೆ ತಡೆಯತ್ತೆ ಈ ಒಂದು ವರುಣ್ ಅನ್ನೋ ಒಂದು ಕಂಟೆಂಟ್ ಇರೋದ್ರಿಂದ. ಅದರ ಒಂದೊಂದು ಗಿಡಮೂಲಿಕೆಯಿಂದ ಈ ತರ ರಿಸಲ್ಟ್ ಬರುತ್ತೆ. ಚರ್ಮದ ಕಾಂತಿ ಚೆನ್ನಾಗತ್ತೆ, ಚರ್ಮ ರೋಗ, ಅಲರ್ಜೀಸ್ ಕಡಿಮೆ ಆಗತ್ತೆ. ಏನಾದ್ರು ಅಲರ್ಜೀಸ್ ಇತ್ತು ಅಂದ್ರೆ ಇದು ಕಂಟಿನ್ಯೂಸ್ ಆಗಿ ಒಂದು 3 months to 6 months ತಗೊಂಡ್ರೆ ಅಲರ್ಜೀಸ್ ಕಡಿಮೆ ಆಗಿದೆ. ತುಂಬಾ ಜನಕ್ಕೆ ಚರ್ಮ ರೋಗ ಏನೇ ಇದ್ರು ಇದನ್ನ ಕಂಟಿನ್ಯೂಸ್ ಆಗಿ ತಗೊಂಡಿರೋರ್ಗೆ ಅಲರ್ಜೀಸ್ ಕಡಿಮೆ ಆಗಿದೆ. ಸೊ ಯೂರಿನರಿ ಇನ್ಫೆಕ್ಷನ್ಸ್ ಇರತ್ತಲ್ಲ ಅಂತವ್ರಿಗೂ ಬೆಸ್ಟ್ ರಿಸಲ್ಟ್. ಸೊ ಮೂತ್ರಪಿಂಡ ಸಹ ದಲ್ಲಿರೋ ಟಾಕ್ಸಿನ್ ಸಹ ರಿಮೂವ್ ಮಾಡುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಹೆಲ್ತಿ ಆಗಿರ್ಬೋದು. ಲಿವರ್ ಅಂತೂ ಸೂಪರ್ ಆಗಿರುತ್ತೆ. ಯಾರಿಗೆ ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಅವ್ರು ಕಂಪಲ್ಸರಿ ಇದನ್ನ ಡಿಟಾಕ್ಸ್ ತಗೊಳ್ಳೇಬೇಕು. ಯಾರು ಸಾಲ್ಟ್, ಶುಗರ್, ವೈಟ್ ರೈಸ್, ಮೈದಾ,
ಸೊ ಮತ್ತೆ ಡೀಪ್ ಫ್ರೈ ಐಟಮ್ಸ್ ಯಾರು ತಿಂತಾರೋ, ಎಷ್ಟು ವರ್ಷ ತಿಂತಾ ಇರ್ತಾರೋ ಅಷ್ಟು ವರ್ಷ ಈ ಡಿಟಾಕ್ಸ್ ನ ತಗೊಳ್ಳೇಬೇಕು ಅಂತ ಹೇಳ್ತೀನಿ. ಆತರ ವಂಡರ್ಫುಲ್ ಪ್ರಾಡಕ್ಟ್. ಸೊ ಇದನ್ನ ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಸೌಂದರ್ಯ ಸಹ ಚೆನ್ನಾಗಿರುತ್ತೆ. ಯಾಕಂದ್ರೆ ಚರಂಡಿ ಯಾವತ್ತಿಂದ ಅವತ್ತು ಕ್ಲೀನ್ ಆಗ್ಬಿಟ್ರೆ ಆರೋಗ್ಯವಾಗಿರ್ತೀವಲ್ಲ, ಸೊ ಅವಾಗ ನಮ್ಮ ಸೌಂದರ್ಯ ಸಹ ಚೆನ್ನಾಗಿರುತ್ತೆ. ಆತರ ವಂಡರ್ಫುಲ್ ಪ್ರಾಡಕ್ಟ್ ಡಿಟಾಕ್ಸ್. ಈ ಒಂದು ಟ್ಯಾಬ್ಲೆಟ್ ಬೆಳಗ್ಗೆ ಒಂದು, ರಾತ್ರಿ ಒಂದು ತಗೋಬೇಕು. ಬಿಫೋರ್ ಫುಡ್ ತಗೋಬೇಕು. 12 years ಎಬೋ ಯಾರಾದ್ರೂ ತಗೋಬಹುದು. ಎಸ್, ಅದೇ ತರ ರೆಡ್ ಕೊರಿಯನ್ ಜಿನ್ಸೆಂಗ್ ಅನ್ನೋ ಒಂದು ಪ್ರಾಡಕ್ಟ್ ಇದೆ. ಇದು ಒಂದು ವಂಡರ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ವಂಡರ್ಫುಲ್ ಪ್ರಾಡಕ್ಟ್. 6 ವರ್ಷಗಳು ಬೆಳೆಸಿರ್ತಾರೆ ಈ ಒಂದು ಗಿಡನ. ಇದು ರೂಟ್ಸ್. ಸೊ ಯಾವ ತರ ಇರತ್ತೆ ಅಂತ ನೋಡೋಣ. ಜಿನ್ಸೆಂಗು ಇರುವ 3 ಬಿರುದುಗಳು. ಸೊ ಏನು ಒಂದು ವಂಡರ್ ಆಫ್ ದಿ ವರ್ಲ್ಡ್ ಅಂತಾನೆ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ತರ ಇದೆ ಬೇರು ಅಂತ. ಮನುಷ್ಯನ ಆಕಾರದಲ್ಲಿದೆ. ಅದಕ್ಕೆ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ರಾಬ್ಲಮ್ ಇದೆ, ಯಾವ ಸೆಲ್ ಹಾಳಾಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಈ ಒಂದು ಜಿನ್ಸೆಂಗ್ ತಗೊಂಡ್ರಿ ಅಂದ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಹ ನಿಮ್ಗೆ ಗೊತ್ತಿಲ್ದಿರೋದು ವಾಸಿ ಮಾಡತ್ತೆ ಅಂತ ಹೇಳ್ಬೋದು. ಅದಕ್ಕೆ ವಂಡರ್ ಆಫ್ ವರ್ಲ್ಡ್ ಅಂತ ಹೇಳ್ತೀವಿ. ಕಿಂಗ್ ಆಫ್ ದಿ ಹರ್ಬ್ಸ್ ಅಂತ ಹೇಳ್ತೀವಿ. ಹರ್ಬ್ಸ್ ಅಲ್ಲಿ ಇದು ಕಿಂಗ್ ಅಂತ ಹೇಳ್ತೀವಿ. ಎಲೆಕ್ಸರ್ ಆಫ್ ಲೈಫ್ ಅಂತ ಹೇಳ್ತೀವಿ. ಸೊ ಇದು ಪನಾಸ್ ಜಿನ್ಸಂಗ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ವರ್ಡ್ ಅಲ್ಲೇ ಪನಾಸಿಯಾ. ಸೊ ಅಂದ್ರೆ ಅರ್ಥ ಏನಂದ್ರೆ ಎಲ್ಲಾ ವಾಸಿ ಮಾಡ್ಬಿಡುತ್ತೆ. ದೇಹದಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಸಹ ವಾಸಿ ಮಾಡುತ್ತೆ ಅಂತ ಒಂದು ಪ್ರಾಡಕ್ಟ್ ಇದು. 5000 years ಬ್ಯಾಕೆ ಇದು ಬಳಸ್ತಾ ಇದ್ರು. ಆ ತರದ್ದು ಎಷ್ಟೊಂದ್ ಜನ ಪ್ರಾಣಿಕ್ ಹೀಲಿಂಗ್, ರೇಖಿ ಮಾಡೋರು ತುಂಬಾ ಸಜೆಸ್ಟ್ ಮಾಡ್ತಾ ಇರ್ತಾರೆ ಜಿನ್ಸಂಗ್ ಯೂಸ್ ಮಾಡಿ ಅಂತ. ಅದ್ರಲ್ಲೂ ಬೆಸ್ಟ್ ಕ್ವಾಲಿಟಿ ತುಂಬಾ ವರ್ಷಗಳು ಬೆಳೆಸಿ ಮಾಡಿರೋಂತದ್ದು ರೆಡ್ ಕೊರಿಯನ್ ಜಿನ್ಸೆಂಗ್. ಕೊರಿಯನ್ ದೇಶದಲ್ಲಿ ಫೇಮಸ್ ಆಗಿರೋಂತ ಪ್ರಾಡಕ್ಟ್ ಇದು. ಕಂಟೆಂಟ್ ಇಂದ ಮಾಡಿರೋಂತ ಪ್ರಾಡಕ್ಟ್. ಎಸ್, ಕೊರಿಯನ್ ದೇಶದ ಜಿನ್ಸೆಂಗು ಯಾಕೆ ಚೆನ್ನಾಗಿದೆ ಅಂದ್ರೆ 38 ಜಿನ್ಸೋನೋಸೈಡ್ಸ್ ಇದೆ. ಸೊ ಅದಕ್ಕೋಸ್ಕರ ಇದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ಯೂಸ್ ಮಾಡೋದ್ರಿಂದ ದೈಹಿಕ ಮಾನಸಿಕ ಸಾಮರ್ಥ್ಯ ಹೆಚ್ಚಿಸುತ್ತೆ. ಚೈತನ್ಯ ಮತ್ತೆ ಜೀವ ಶಕ್ತಿ ಎನರ್ಜಿ ಸಹ ಚೆನ್ನಾಗಿ ಮಾಡುತ್ತೆ. ಒತ್ತಡ, ಸೊ ಯಾರಿಗೆ ಸ್ಟ್ರೆಸ್ ಇರತ್ತೆ ಅದೆಲ್ಲ ಸಹ ಕಡಿಮೆ ಆಗತ್ತೆ. ಸೊ ಪ್ರತಿಯೊಬ್ಬರಿಗೂ ಮಾನಸಿಕ ಶಕ್ತಿ ಮತ್ತೆ ಬುದ್ಧಿವಂತಿಕೆ ಮನಸ್ಸು ಸಹ ಚೆನ್ನಾಗಿರತ್ತೆ. ಬುದ್ಧಿವಂತಿಕೆ ತುಂಬಾ ಮಾಡುತ್ತೆ. ಏಕಾಗ್ರತೆ ಕೊಡತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗತ್ತೆ. ಎಷ್ಟೊಂದ್ ಜನ ಮರ್ತೋಗ್ತಾ ಇರ್ತೀವಿ. ಏನೋ ಗಾಡಿ ತಗೋಬೇಕು ಅನ್ಕೊಂತೀವಿ, ಗಾಡಿ ಬೀಗ ಮರ್ತೋಗ್ತಿವಿ. ಅಡಿಗೆ ಮಾಡಕ್ ಹೋಗ್ತಿವಿ, ಸಾಸಿವೆ ಡಬ್ಬಿಯಲ್ಲಿ ಏನಿದೆ ಏನಿಲ್ಲ ಅಂತ ಮರ್ತೋಗ್ತಿವಿ, ಅದ್ ತಗೋಬೇಕು ಅಂತ. ಆ ತರ ಪ್ರತಿಯೊಂದು ಸಣ್ಣ ಪುಟ್ಟ ಮರಿತಾ ಇರ್ತೀವಿ. ಆ ಒಂದು ನಮಗೆ ನೆನಪಿನ ಶಕ್ತಿ ಸಹ ಚೆನ್ನಾಗ್ ಮಾಡತ್ತೆ. ತಾಕತ್ ಕೊಡುತ್ತೆ. ಇಮ್ಮಿಡಿಯೇಟ್ ಎನರ್ಜಿ ಕೊಡುತ್ತೆ ಅಂತ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ. ಹಾರ್ಟ್ ಹೆಲ್ತಿ ಆಗಿರುತ್ತೆ. ಕ್ಯಾನ್ಸರ್ ನ ಕಡಿಮೆ ಮಾಡುತ್ತೆ. ಬರ್ದೇ ಇರುತ್ತೆ ಹೆಲ್ಪ್ ಮಾಡುತ್ತೆ. ಸೊ ಶುಗರ್ ಪೇಷಂಟ್ಸ್, ಇನ್ಸುಲಿನ್ ತಗೊಳ್ಳೋರು ಕಂಪಲ್ಸರಿ ಇದನ್ನ ತಗೋಬೇಕು. ಅವ್ರಿಗೆ ರಾಮಬಾಣ ಅಂತ ಹೇಳ್ಬೋದು ಅಂತ ಒಂದು ಪ್ರಾಡಕ್ಟ್. ಸೊ ಲೋ BP ಇರೋರಿಗೆ ವಂಡರ್ಫುಲ್ ಪ್ರಾಡಕ್ಟ್. ಮತ್ತೆ ಕಾಯಿಲೆ ಚೇತರಿಸ್ಕೋಬೇಕು, ಬೇಗ ಚೇತರಿಸ್ಕೋಬೇಕು ಕಾಯಿಲೆಯಿಂದ ಅಂತಂದ್ರೆ ಇಮ್ಮಿಡಿಯೇಟ್ ಇವತ್ತೇ ಒಂದು ವಾರದಲ್ಲಿ, ಒಂದು ವರ್ಷದಲ್ಲಿ ಹೇಳಿರೋರು 1 ತಿಂಗಳಲ್ಲಿ ವಾಸಿ ಆಗ್ಬೇಕು ಅಂತಂದ್ರೆ ಈ ಪ್ರೋಟೀನ್ ಪೌಡರ್ ಜೊತೆಗೆ ಈ ಜಿನ್ಸೆಂಗ್ ತಗೊಂಡ್ಬಿಟ್ರು ಅಂದ್ರೆ ಅಷ್ಟು ಫಾಸ್ಟ್ ಆಗಿ ರಿಸಲ್ಟ್ ಕೊಡುತ್ತೆ. ಆನ್ ದಿ ಸ್ಪಾಟ್ ರಿಸಲ್ಟ್ ಕೊಡುವಂತದ್ದು. ಸೊ ಅಷ್ಟು ಸ್ಟ್ರೆಂತ್, ಅಷ್ಟು ಶಕ್ತಿ ಕೊಡುತ್ತೆ. ಮತ್ತೆ ಪುರುಷರ ಲೈಂಗಿಕ ಸಾಮರ್ಥ್ಯ ಸಹ ಹೆಚ್ಚು ಮಾಡುತ್ತೆ. ಸೆಕ್ಷುಯಲ್ ಇದ್ರಲ್ಲಿ. ಸೊ ಒಂದು ಇಮ್ಯುನಿಟಿ ಸಹ ಚೆನ್ನಾಗಿ ಮಾಡುತ್ತೆ. ನರಗಳ ದೌರ್ಬಲ್ಯ, ಸೊ ನರ್ವಸ್ ಸಿಸ್ಟಮ್ ಹೆಲ್ತಿ ಆಗಿ ಇಡ್ಸತ್ತೆ. ಜೀರ್ಣಕ್ರಿಯೆ, ಡೈಜೆಷನ್ ಸಹ ಚೆನ್ನಾಗಿ ಮಾಡುತ್ತೆ. ಸೊ ನೆಟ್ಟಿಗೆ ನಿಲ್ಲಕ್ ಆಗ್ತಾ ಇರಲ್ಲ ಅಂತವ್ರಿಗೂ ಸಹ ಸ್ಟ್ರೆಂತ್ ಕೊಟ್ಬಿಟ್ಟು ನರ್ವಸ್ ಸಿಸ್ಟಮ್ಗೆ ಹೆಲ್ತಿಯಾಗಿ ಮಾಡುತ್ತೆ. 18 years ಎಬೋವ್ ಇರೋರು ಪ್ರತಿಯೊಬ್ರು ಇದನ್ನ ತಗೋಬೇಕು. ಬಿಫೋರ್ ಬೇಕು ಅಂತವ್ರಿಗೆ, ಯಾರಿಗೆ ಯಾವ ಪ್ರಾಬ್ಲಮ್ ಇದ್ರೆ ಇದನ್ನ ತಗೋಬಹುದು. ಒಂದು ಮಾತ್ರೆ ಬೆಳಗ್ಗೆ ಮತ್ತೆ ರಾತ್ರಿ ಬಿಫೋರ್ ಫುಡ್ ತಿನ್ನಕ್ಕೆ ಒಂದು ಅರ್ಧ ಗಂಟೆ 1 hour ಬಿಫೋರ್ ತಗೊಂಡ್ರೆ ಸಾಕು. ಸೊ ಯಾವ್ದೇ ಒಂದು ಫುಡ್ ಸಪ್ಲಿಮೆಂಟ್ಸ್ ತಗೋಬೇಕು ಅಂತಂದ್ರೆ ನಮ್ದು ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 3 ರಿಂದ 4 ಲೋಟ ನೀರ್ ಕುಡಿಬೇಕು 10 ನಿಮಿಷಕ್ಕೂ. ಸೊ ಮಧ್ಯಾಹ್ನ 1 ಲೀಟರ್ ನೀರ್ ಕುಡಿಬೇಕು, ಸಾಯಂಕಾಲ 1 ಲೀಟರ್ ನೀರ್ ಕುಡಿಬೇಕು. ಒಂದೇ ಸತಿ ಕುಡಿಬೇಕು ಅಂತೆಲ್ಲ, ಒಂದು 10 ನಿಮಿಷಕ್ಕೂ ಒಂದೊಂದು ಲೋಟ ನೀರು ಸಿಪ್ ಬೈ ಸಿಪ್ ಕುಡಿದ್ರಿ ಅಂದ್ರೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೀರ್ ಕುಡಿಯೋದ್ರಿಂದ ಈ ಪ್ರಾಡಕ್ಟ್ಸ್, ಈ ಸಪ್ಲಿಮೆಂಟ್ಸ್, ಈ ನ್ಯೂಟ್ರಿಷನ್ ನಿಮ್ಗೆ ಎಲ್ಲಾ ಸೆಲ್ಸ್ಗೂ ಈಸಿಯಾಗಿ ರೀಚ್ ಆಗುತ್ತೆ. ಹೆಂಗೆ ನಾವು ಬಸ್ಸಲ್ಲಿ ಕೂತ್ಕೊಂಡ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ, ಅದೇ ತರ ನೀರು ಈ ಒಂದು ನ್ಯೂಟ್ರಿಷನ್ ನ ನಮ್ಮ ದೇಹದಲ್ಲಿ ಎಲ್ಲಾ ಸೆಲ್ಸ್ಗೂ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ ನೀರು. ಈ ಒಂದು ಸಪ್ಲಿಮೆಂಟ್ಸ್ ನ, ಈ ಒಂದು ನ್ಯೂಟ್ರಿಷನ್, ಅದಕ್ಕೆ ನೀರು ಸಹ ವೆರಿ ಇಂಪಾರ್ಟೆಂಟ್.
ಯಾ ಸೊ ಅದೇ ತರ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್. ಸೊ ಹೆಸರಲ್ಲೇ ಹೇಳುತ್ತೆ, ಸ್ಟ್ರಾಂಗ್ ಮಾಡುತ್ತೆ, ಸ್ಮಾರ್ಟ್ ಆಗಿರ್ತಾರೆ. ಯಾರು? ಮಕ್ಕಳಿಗೋಸ್ಕರ ಮಾಡಿರೋಂಥದ್ದು. ತುಂಬಾ ಸೂಪರ್ ರುಚಿಯಾಗಿರುತ್ತೆ. ಸೊ ನ್ಯೂಟ್ರಿಷನ್ ಸಹ ಸಿಗತ್ತೆ. ಇದರಲ್ಲಿ 37 ನ್ಯೂಟ್ರಿಯೆಂಟ್ಸ್ ಇರತ್ತೆ. ಆ ತರ ಇಷ್ಟು ನ್ಯೂಟ್ರಿಯೆಂಟ್ಸ್ ಇರೋದು ಇಂಡಿಯಾದಲ್ಲಿ ಫಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದು ಯಾವ್ದ್ರಿಂದ ಮಾಡಿರ್ತಾರೆ? ಪ್ರೋಟೀನ್. ಯಾವ ಪ್ರೋಟೀನ್ ಇದು? ಹಾಲಿನ ಪ್ರೋಟೀನ್ ಇಂದ, ವೇ ಪ್ರೋಟೀನ್ ಇಂದ ಮಾಡಿರೋದು. ಇದ್ರಲ್ಲೂ ಸಹ ವಿಟಮಿನ್ ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, DHA ಇದೆ, ಕೊಲೆಸ್ಟ್ರಾಲ್ ಇದೆ. ಸೊ ತಾಯಿ ಹಾಲಲ್ಲಿ ಸಿಗೋ ಒಂದು ಹಾಲಿನ ಅಂಶ, ಅದು ಗಿಣ್ಣಿನ ಮೂಲಕ ತೆಗ್ದಿರೋದು. FOS ಅನ್ನೋ ಕಂಟೆಂಟ್ ಇದೆ. ಸೊ ಚಾಕ್ಲೇಟ್ ಫ್ಲೇವರ್ ಇರುತ್ತೆ. ಸರಳವಾಗಿ ಸುಲಭವಾಗಿ ಡೈಜೆಷನ್ ಮಾಡುತ್ತೆ. 9 ಎಸೆನ್ಷಿಯಲ್ ಅಮಿನೋ ಆಸಿಡ್ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಸಹ ಇದೆ. ಆಲ್ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ದೊಡ್ಡವ್ರಿಗೆ ಹೆಂಗಿದೆಯೋ ಅದೇ ತರ ಮಕ್ಕಳಿಗೂ ಸಹ ವೆರಿ ಇಂಪಾರ್ಟೆಂಟ್. ಸೊ ಅಂತ ಒಂದು ಕಂಟೆಂಟ್ ಇದ್ರಲ್ಲಿದೆ. PDCAA ಸ್ಕೋರ್, ಸೊ ಪ್ರೋಟೀನ್ ಡೈಜೆಸ್ಟಿಬಿಲಿಟಿ ಕರೆಕ್ಟಿವ್ ಅಮಿನೋ ಆಸಿಡ್ ಸ್ಕೋರ್ 1 ಇರೋದು ಎಲ್ಲೂ ಸಿಗಲ್ಲ. ಅಂತ ಒಂದು ಸ್ಕೋರ್ ಇರುವಂತ ಪ್ರಾಡಕ್ಟ್ ಇದು. ಪ್ರತಿಯೊಬ್ರು ಸೇವಿಸೋದ್ರಿಂದ ಮಕ್ಕಳು ಎಷ್ಟೇ ಕೋಲ್ಡ್, ಕಾಫ್, ಜ್ವರ ಇದು ಬರಬಾರ್ದು ಅಂತ ಇದನ್ನ ಕೊಟ್ರಿ ಅಂದ್ರೆ 100% ಅವ್ರು ಆರೋಗ್ಯವಾಗಿರ್ತಾರೆ. ನೀವ್ ಎಷ್ಟೇ ಓದಿಸಿ, ಎಷ್ಟೇ ಅವ್ರಿಗೆ ಲಕ್ಸುರಿ ಕೊಡಿ, ಆದ್ರೆ ಇದೊಂದು ಕೊಟ್ಟಿ ನೋಡಿ, ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಹಾಲಿನ ಜೊತೆ ಅವ್ರಿಗೆ ಬೇರೆದು ಯಾವ್ದೇ ಇಷ್ಟ ಪಡ್ತಾರೋ ಇಲ್ವೋ ಇದನ್ನ ಇಷ್ಟ ಪಡೋ ತರ ಮಾಡಿದ್ರಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡ್ದಂಗೆ, ಅವರ ದೇಹನ ಆರೋಗ್ಯವಾದ ಆಸ್ತಿ ಮಾಡ್ದಂಗೆ ನೀವು ಇದನ್ನ ಕಂಪಲ್ಸರಿ ಕೊಡ್ಬೇಕು. 100% ಸಸ್ಯಾಹಾರಿ. ಸೊ ವೆಜಿಟೇರಿಯನ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಕಲರ್ಸ್ ಇಲ್ಲ. ಸೊ ಇದ್ರಲ್ಲಿ ಏನು ಮಿಕ್ಸಿಂಗ್ ಇಲ್ಲ. ಸೊ ಪ್ಯಾಕಿಂಗು ಸಹ ಸೂಪರ್ ಆಗಿದೆ. ಪ್ರತಿಯೊಬ್ರು ಮಕ್ಕಳು ಸಹ ತಗೋಬಹುದು. 18 ಮಂತ್ಸ್ ಆದ್ಮೇಲೆ ಯಾರಾದ್ರೂ ತಗೋಬಹುದು. ಇದ್ರಲ್ಲಿ ಏನಿದೆ? ಸೊ ಇಷ್ಟು ಕಂಟೆಂಟು ಈ ಒಂದು ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಲ್ಲಿ ಇದೆ. ಸೊ ನಮ್ಮ ಮಕ್ಕಳು ಬಲಿಷ್ಠ ಮೂಳೆಗಳು ಬೇಕು ಅಂತ ಈ ಒಂದು ಪ್ರಾಡಕ್ಟ್ ಅಲ್ಲಿ ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಮೆಗ್ನೀಷಿಯಂ ಇದೆ, ವಿಟಮಿನ್ A, ವಿಟಮಿನ್ D ಇದೆ. ಸೊ ಅದೇ ತರ ಬಲಿಷ್ಠ ರೋಗ ನಿರೋಧಕ ಶಕ್ತಿ ಕೊಡ್ಬೇಕು ಅಂತ ಐರನ್, ಜಿಂಕ್, ಸೆಲಿನಿಯಂ, ವಿಟಮಿನ್ E, CE, ಸೊ ಇದೆಲ್ಲ ಸಹ ಇದೆ. ಅದೇ ತರನ ಡೈಜೆಸ್ಟಿಬಿಲಿಟಿ ಚೆನ್ನಾಗಾಗ್ಬೇಕು. ಜಂಕ್ ಫುಡ್ ಎಲ್ಲ ತಿಂತಾ ಇರ್ತಾರೆ, ಅದ್ ನಮ್ ಕೈಲಿಲ್ಲ, ಅವ್ರು ಬಿಡಲ್ಲ. ಆದ್ರೆ ಅವ್ರ ಡೈಜೆಷನ್ ಚೆನ್ನಾಗಿರ್ಬೇಕು ಅಂತ ವಿಟಮಿನ್ C, B12, ಸೊ FOS ಎಲ್ಲ ಸಹ ಇದೆ. ಅದೇ ತರ ಸೊ ನ್ಯೂಟ್ರಿಷನ್ ವೆರಿ ಇಂಪಾರ್ಟೆಂಟ್. ಅವರು ಸ್ಟ್ರಾಂಗ್ ಆಗಿ ಸ್ಮಾರ್ಟ್ ಆಗಿರ್ಬೇಕು ಅಂತ ವಿಟಮಿನ್ A ಮತ್ತೆ DHA ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಇದ್ರಲ್ಲಿದೆ. ಸೊ ಇಷ್ಟು ಕಂಟೆಂಟ್ ಒಂದೇ ಪೌಡರ್ ಅಲ್ಲಿ ಇದೆ. ಸೊ ಇದನ್ನ ಬೆಳಗ್ಗೆ ಮತ್ತೆ ಸಾಯಂಕಾಲ ಹಾಲಿನಲ್ಲಿ ಮಿಕ್ಸ್ ಮಾಡಿ ತಿಂಡಿ ಆದ್ಮೇಲೆ ಕೊಡಿ. ಸೊ ಅದೇ ತರ ನೋನಿ, ಸೊ ಜ್ಯೂಸ್, ಸೊ ಇಷ್ಟೊತ್ತು ಪೌಡ್ರು, ಟ್ಯಾಬ್ಲೆಟ್, ಕ್ಯಾಪ್ಸೂಲ್ ರೂಪದಲ್ಲಿರೋ ನ್ಯೂಟ್ರಿಷನ್ ನೋಡಿದ್ರಲ್ಲ, ಅದೇ ತರ ವಂಡರ್ಫುಲ್ ಪ್ರಾಡಕ್ಟ್ ಜ್ಯೂಸ್ ಮೂಲಕ ನಾವು ತಗೊಳ್ಳೋ ಅಂತದ್ದು. ಯಾರ್ ಬೇಕಾದ್ರೂ ಇದನ್ನ ತಗೋಬಹುದು. ಇದು ಏನು ಅಂತ ನೋಡೋಣ. ಸೊ ಸರ್ಟಿಫಿಕೇಶನ್ಸ್ ಎಲ್ಲ ಸಿಕ್ಕಿರುವಂತ ಪ್ರಾಡಕ್ಟ್. ಎಲ್ಲ ಫುಡ್ ಸಪ್ಲಿಮೆಂಟ್ಸ್ಗೂ ಮೋದಿಕೇರಲ್ಲಿ ಫುಡ್ ಸಪ್ಲಿಮೆಂಟ್ಸ್ ಎಲ್ಲರೂ ಸಹ ಸರ್ಟಿಫೈ ಆಗಿ ಬಂದಿರೋದು. WHO ಸರ್ಟಿಫಿಕೇಶನ್ಸ್ ಎಲ್ಲ ಸಹ ಇದೆ. ನೋನಿ ಜ್ಯೂಸ್ಗೂ ಸಹ ಈ ಎಲ್ಲ ಸರ್ಟಿಫಿಕೇಟ್ಸ್ ಸಹ ಸಿಕ್ಕಿದೆ. ಸೊ ಇದು ಅಷ್ಟೇ, ನೋನಿ ಅತ್ಯುತ್ತಮ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ಉತ್ಪತ್ತಿ ಆಗದಿರೋ ತರ ಹೆಲ್ಪ್ ಮಾಡೋದ್ರಿಂದ ಕ್ಯಾನ್ಸರ್ ಅದೆಲ್ಲ ಬರಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಅವರು ಸಹ ನೋನಿನ ಅವರೇ ಹೇಳ್ತಾ ಇದ್ರು, ಪ್ರತಿಯೊಬ್ಬ ಮನೆಯಲ್ಲೂ ಇದನ್ನ ತಗೊಳ್ಳೇಬೇಕು ಅಂತ ಆವಾಗ್ಲೇ ಹೇಳ್ತಾ ಇದ್ರು. ಆತರ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಸೊ ನೋನಿ ಇದು ಒಂದು ಔಷಧಿ ಅಲ್ಲ, ನಮ್ಮ ಜೀವಕೋಶಗಳು ಹೆಲ್ತಿಯಾಗಿ ಇಡಕ್ಕೆ ಇದೊಂದು ಫ್ರೂಟ್. ಎಸ್, ಇದು ತಗೊಳ್ಳೋದ್ರಿಂದ ಸೊ ವಿಟಮಿನ್ಸ್, ಮಿನರಲ್ಸ್, ಅಮಿನೋ ಆಸಿಡ್ಸ್, ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ಆಲ್ಕಲೈಡ್ಸ್ ಮತ್ತೆ ಫ್ಯಾಟಿ ಆಸಿಡ್ಸ್ ಸಹ ಸಿಗತ್ತೆ. ಸೊ ಇದರಲ್ಲಿ ನಮ್ಗೆ ಸೊ ರಿಜ್ಯುವಿನೇಟ್ ಮಾಡುತ್ತೆ, ಸೆಲ್ಸ್ ನ ರಿಜ್ಯುವಿನೇಟ್ ಮಾಡುತ್ತೆ, ಕ್ಲೀನು ಮಾಡುತ್ತೆ, ಆಂಟಿ ಬ್ಯಾಕ್ಟೀರಿಯಾ ಆಗಿ ಕೆಲಸನೂ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ, ಸೊ ಇನ್ಫೆಕ್ಷನ್ಸ್, ವಾತ, ಏನಾದ್ರು ಸ್ವೆಲ್ಲಿಂಗ್ಸ್ ಎಲ್ಲ ಬಂದ್ರೆ ಅದು ಸಹ ಕಡಿಮೆ ಮಾಡುತ್ತೆ. ಸೊ ಅಷ್ಟೇ ಅಲ್ಲದೆ ನೋನಿ ಅಷ್ಟೇ ಅಲ್ಲ ಈ ಜ್ಯೂಸ್ ಅಲ್ಲಿ ಇರೋದು, ಇದು ವಿತ್ ಕೋಕಮ್ ಮಿಕ್ಸ್ ಆಗಿರೋದ್ರಿಂದ ಎಕ್ಸೆಸ್ ಆಫ್ ಹೀಟು ಸಹ ಆಗಲ್ಲ ಅಂತ ಒಂದು ಪ್ರಾಡಕ್ಟ್. ಸೊ ಇದು ಸಹ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ನಿಮ್ಮ ಶಕ್ತಿ ತುಂಬಾ ಮಾಡುತ್ತೆ, ಇಮ್ಯುನಿಟಿ ಚೆನ್ನಾಗಿ ಬರುತ್ತೆ, ರೆಸಿಸ್ಟೆನ್ಸ್ ತುಂಬಾ ಚೆನ್ನಾಗಿ ಮಾಡುತ್ತೆ, ಶಕ್ತಿ ತುಂಬಾ ಕೊಡುತ್ತೆ. ಸೆಲ್ಸ್, ಸೊ ತುಂಬಾ ಹೊಸ ಹೊಸ ಸೆಲ್ಸ್ ರಿಜ್ಯುವಿನೇಟ್ ಆಗ್ತಾ ಹೋಗುತ್ತೆ. ಸೋಂಕು ವಿರುದ್ಧ ಹೋರಾಟ ಮಾಡುತ್ತೆ. ಸೊ ಇನ್ಫೆಕ್ಷನ್ಸ್ ಏನಾದ್ರೂ ಇದ್ರೆ ಅದ್ರ ಜೊತೆ ಹೋರಾಟ ಮಾಡಿ ಅದನ್ನ ಕಡಿಮೆ ಮಾಡುತ್ತೆ. ಅಲರ್ಜಿಸ್ ಕಡಿಮೆ ಆಗತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗತ್ತೆ. ಸೊ ನೆನಪಿನ ಶಕ್ತಿ ತುಂಬಾ ಮಾಡಿ ಏಕಾಗ್ರತೆ ತುಂಬಾ ಮಾಡುತ್ತೆ. ಡೈಜೆಷನ್ಗೆ ತುಂಬಾ ಒಳ್ಳೇದು. ಲಿವರ್ ಆರೋಗ್ಯವಾಗಿರ್ತಾರೆ. ಯಾರು ಸ್ಮೋಕಿಂಗು, ಡ್ರಿಂಕ್ಸ್ ಮಾಡ್ತಾರೆ ಅವ್ರಿಗೆ ಕಂಪಲ್ಸರಿ ಇದನ್ನ ತಗೊಳಕ್ಕೆ ಹೇಳ್ಬೇಕು. ಒಳಗಿನ ವಿಷ, ನಮ್ಮ ದೇಹದೊಳಗಿನ ವಿಷ ಹೋಗ್ಬೇಕು ಅಂದ್ರೆ, ಬ್ಲಡ್ ಪ್ಯೂರಿಫೈ ಮಾಡ್ಬೇಕು ಅಂತಂದ್ರೆ, ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತಿ ಆಗಿರ್ಬೇಕು ಅಂತಂದ್ರೆ
ನೀರಿನ ಜೊತೆ ಈ ನೋನಿ ಜ್ಯೂಸು ಕಂಪಲ್ಸರಿ ತಗೋಬೇಕು. ಸೊ ಚರ್ಮ ಸಹ ಆರೋಗ್ಯವಾಗಿರತ್ತೆ, ಕೂದಲು ಸಹ ಆರೋಗ್ಯವಾಗಿರತ್ತೆ. ಮಂಡಿ ನೋವು, ಕೀಲು ನೋವು ಕಡಿಮೆ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಇದನ್ನ ತಗೋಬೇಕು. ಎಷ್ಟೊಂದು ಜನಕ್ಕೆ ಪಾದ ಉರಿ ಆಗ್ತಾ ಇರತ್ತೆ, ಅದು ಸಹ ಕಡಿಮೆ ಆಗತ್ತೆ ಈ ನೋನಿ ಜ್ಯೂಸ್ ತಗೊಳ್ಳೋದ್ರಿಂದ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಹಾರ್ಟ್ ಹೆಲ್ತಿ ಆಗಿರುತ್ತೆ, ಸಕ್ಕರೆ ಕಾಯಿಲೆಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಕ್ಯಾನ್ಸರ್ಗೆ ಬೆಸ್ಟ್ ಪ್ರಾಡಕ್ಟ್, BP ಯನ್ನು ಕಡಿಮೆ ಮಾಡೋದು, ತುಂಬಾ ಜನಕ್ಕೆ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆ ಪ್ರೋಟೀನ್ ನ ಕೆಲಸ ಮಾಡಿಸತ್ತೆ. ಪ್ರೋಟೀನ್ ತಗೊಂಡಿರ್ತೀವಲ್ಲ ಅದನ್ನ ಬೇಗ ಕೆಲಸ ಮಾಡಿ ರಿಸಲ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರತ್ತೆ, ಅವ್ರಿಗೆ ಬೆಸ್ಟ್ ತಗೊಳ್ಳೇಬೇಕು. ಚರ್ಮ ಮತ್ತು ಕೂದಲು ಚೆನ್ನಾಗಿರತ್ತೆ. ಸೊ ಇಂಟೆಸ್ಟೈನ್ ಹೆಲ್ತಿ ಆಗಿರತ್ತೆ, ದೊಡ್ಡ ಕರಳು ಮತ್ತೆ ಆರೋಗ್ಯವಾಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದ್ರು ಸಹ ಕಡಿಮೆ ಆಗತ್ತೆ, ಗ್ಯಾಸ್ಟ್ರಿಕ್ ಸಹ ಕಡಿಮೆ ಆಗತ್ತೆ. ಸೊ ಇಷ್ಟು ಪ್ರಾಬ್ಲಮ್ಸ್ ನಮ್ಗೆ ಸಾಲ್ವ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಕ್ಯಾನ್ಸರ್ ಎಷ್ಟು ಜನಕ್ಕೆ ರಿಸಲ್ಟ್ ಬಂದಿದೆ ಅಂತ ನೋಡ್ತಾ ಇದ್ದೀರಾ, ಹಾರ್ಟ್ ಡಿಸೀಸ್ ಎಷ್ಟು ಜನಕ್ಕೆ ಕಡಿಮೆ ಆಗಿದೆ. ಸೊ ಇದೆಲ್ಲ ಸಹ ಸರ್ಟಿಫೈ ಆಗಿ ಬಂದಿರೋದು. ಸೊ ಲೋ ಎನರ್ಜಿ ಇರೋರ್ಗೆ, ಸೊ ಮಸಲ್ಸ್ ಬಿಲ್ಡ್ ಮಾಡಕ್ಕೆ, ಒಬೇಸಿಟಿಗೆ, ವೇಟ್ ಲಾಸ್ ಮಾಡ್ಕೊಳಕ್ಕೆ, BP ಗೆ, ಸ್ಮೋಕಿಂಗ್ಗೆ, ಆರ್ಥರೈಟಿಸ್, ಪೇನ್ಸ್, ಎಷ್ಟೊಂದ್ ಜನಕ್ಕೆ ಬಾಡಿ ಪೇನ್ಸ್ ಇರತ್ತೆ, ಡಿಪ್ರೆಷನ್ ಅಲ್ಲಿ ಇರ್ತಾರೆ, ಅಲರ್ಜಿ ಇರತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತಿ ಮಾಡ್ಕೊಳಕ್ಕೆ, ರೆಸ್ಪಿರೇಟರಿ ಸಿಸ್ಟಮ್ ಹೆಲ್ತಿ ಆಗಿರಕ್ಕೆ, ಸೊ ನಿದ್ದೆ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಸೊ ಅದರ ಪ್ರತಿಯೊಂದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ಈ ಒಂದು ನೋನಿ ಜ್ಯೂಸ್. ಆತರ ಡಿಫ್ರೆಂಟ್ ನೋನಿ ಎಷ್ಟೊಂದ್ ಕಡೆ ನೋಡ್ತಾ ಇರ್ತೀರಾ. ಸೊ ಬೇರೆ ನೋನಿಗಳೆಲ್ಲ ಇಷ್ಟು ಕಾಸ್ಟ್ಲಿ ಇದೆ ಅಂತ ನೋಡ್ಬೋದು, ಬಟ್ ಮೋದಿಕೆ ನೋನಿ ತುಂಬಾ ಕಡಿಮೆಗೆ ಬೆಸ್ಟ್ ಕ್ವಾಲಿಟಿ ಕಡಿಮೆ ಪ್ರೈಸ್ಗೆ ಸಿಗ್ತಾ ಇದೆ. ಸೊ ಅದೇ ತರ ಅಲೋವೆರಾ ಜ್ಯೂಸ್ ವೆರಿ ಇಂಪಾರ್ಟೆಂಟ್. ನಮ್ಮೆಲ್ರಿಗೂ ಗೊತ್ತು ಅಲೋವೆರಾ ಒಳ್ಳೇದು ಅಂತ ಮನೆ ಮುಂದೆ ಬೆಳೆಸ್ತಾ ಇರ್ತೀವಿ. ಆದ್ರೆ ಈ ಒಂದು ಅಲೋವೆರಾ ವೆರಿ ಹೆಲ್ತಿ ಹೈಜಿನಿಕ್ ಪ್ಲೇಸ್ ಅಲ್ಲಿ ಬೆಳೆದಿರೋದು, ಹಿಮಾಲಯ ಪ್ರದೇಶದಲ್ಲಿ ಬೆಳೆಸಿರೋದು. ಸೊ 95% ಅಲೋವೆರಾ ಇದೆ ಇದರಲ್ಲಿ. ಸೊ ನ್ಯಾಚುರಲ್ ಆಗಿ ಕ್ರಶ್ ಮಾಡಿ ತೆಗ್ದಿರೋದು, ಅದಕ್ಕೆ ಕುಡಿಯುವಾಗ ನೀವು ನೋಡ್ಬೋದು ಅಲೋವೆರಾ ಸಿಗ್ತಾ ಇರತ್ತೆ. ಲೋಳೆ ಅಷ್ಟು ಚೆನ್ನಾಗಿರತ್ತೆ, ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಯುವಂತ ಪ್ರಾಡಕ್ಟ್ ಇದು. ದೇಹದ ತೂಕ ಕಡಿಮೆ ಆಗತ್ತೆ, ಮತ್ತೆ BP ಗೆ ಹೆಲ್ಪ್ ಮಾಡುತ್ತೆ. ಸೊ ಶುಗರ್ಗೆ ತುಂಬಾ ಒಳ್ಳೇದು. ದೇಹದೊಳಗಿರೋ ಫ್ಯಾಟ್ ಸಹ ಕಡಿಮೆ ಮಾಡೋದು. ಎಸ್ಪೆಷಲಿ ಸ್ಕಿನ್ನು ಮತ್ತೆ ಕೂದಲು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇದನ್ನ ಕುಡಿಲೇಬೇಕು. ಏನೇ ಸ್ಕಿನ್ ಪ್ರಾಬ್ಲಮ್ಸ್ ಇದೆ 100% ರಿಸಲ್ಟ್ ಕೊಡುತ್ತೆ. ಸೊ ಪೈಲ್ಸ್ ಇರೋರ್ಗೆ ಕಂಪಲ್ಸರಿ ಕೊಡ್ಬೇಕು ಅಂತ ಹೇಳ್ತೀನಿ. ಮತ್ತೆ ವಸಡು ಮತ್ತೆ ಹಲ್ಲಿನ ಸಮಸ್ಯೆಗಳು ಏನಿದ್ರು ನಿವಾರಣೆ ಮಾಡ್ಬೋದು. ಸೊ ಎಕ್ಸೆಸ್ ಆಫ್ ಹೀಟ್ ಆಯ್ತು ಅಂದ್ರೆ ಹೀಟ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇದನ್ನ ಕುಡಿಬೇಕು. ದೇಹದೊಳಗಿನ ಟಾಕ್ಸಿನ್ಸ್ ನ ರಿಮೂವ್ ಮಾಡ್ಬೋದು, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ದೇಹದಲ್ಲಿ ನಮ್ಗೆ ಶಕ್ತಿ ಕೊಡತ್ತೆ ಅಂತ ಹೇಳ್ಬೋದು, ಅಂತ ವಂಡರ್ಫುಲ್ ಪ್ರಾಡಕ್ಟ್. ಸೊ ಸ್ಪಿರುಲಿನಾ ಅಷ್ಟೇ ನೋಡ್ಬೋದು ಒಂದು ಯಾವ್ದ್ರಿಂದ ಮಾಡಿದ್ದಾರೆ ಅಂತ. ಸೊ ಇದು ಯಾವ್ದ್ರಿಂದ ಮಾಡಿದ್ದಾರೆ ಅಂದ್ರೆ ಯಾವಾಗ 1974 ಅಲ್ಲೇ WHO ಮನನೆ ಮಾಡಿದ್ದಾರೆ ಅಂತ ಹೇಳ್ಬೋದು. 21ನೇ ಶತಮಾನದ ಸೂಪರ್ ಫುಡ್ ಅಂತ ಹೇಳ್ತಾರೆ. ಸೊ ಇದು ಏನು ಅಂದ್ರೆ ಸಮುದ್ರದಲ್ಲಿ ಒಂದು ಪಾಚಿ, ಒಂದು ಗಿಡಮೂಲಿಕೆ, ಆ ತರದ ಒಂದು ಸಸ್ಯದಿಂದ ಮಾಡಿರೋದು. ಇದು ಇದರಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಮಿನರಲ್ಸ್ ಇದೆ, ಆಂಟಿ ಆಕ್ಸಿಡೆಂಟ್ ಆಗಿ ಫ್ಯಾಟಿ ಆಸಿಡ್ ಸಹ ಇದೆ. ಎಷ್ಟೊಂದ್ ಜನ ಇವಾಗ ಗಗನಯಾತ್ರಿಗಳು ಅವರು ನಮ್ ತರ ಚಪಾತಿ, ಅನ್ನ, ಬಾತು ಅದೆಲ್ಲ ಬಾಕ್ಸ್ ಅಲ್ಲಿ ತಗೊಂಡು ಹೋಗಕ್ಕಾಗಲ್ಲ. ಆದ್ರೆ ಈ ಸ್ಪಿರುಲಿನಾನ ಕ್ಯಾರಿ ಮಾಡ್ತಾರೆ. ಆ ಒಂದು ಸ್ಪಿರುಲಿನಾದಲ್ಲಿ ಎಲ್ಲಾ ಸಹ ಕಂಟೆಂಟ್ ಇರೋದ್ರಿಂದ ಅವರು ಕ್ಯಾರಿ ಮಾಡ್ತಾರೆ. ಅಂತ ಒಂದು ಪ್ರಾಡಕ್ಟ್ ನಮ್ಮಲ್ಲಿದೆ. ಸೊ ಇದು ತಗೊಳ್ಳೋದ್ರಿಂದ ಏನ್ ತಗೊಂಡಂಗ ಆಗತ್ತೆ. ಸೊ ಒಂದು ಸ್ಪಿರುಲಿನಾ ತಗೊಳ್ಳೋದು ಒಂದೇ. ಸೊ 1 ಗ್ರಾಮ್ ಸ್ಪಿರುಲಿನಾದಲ್ಲಿ ತಗೊಳ್ಳೋದು ಒಂದೇ. 1 kg ಹಣ್ಣು ತರಕಾರಿ ತಿನ್ನೋದು ಒಂದೇ ಅಂತ ಹೇಳ್ಬೋದು. ಅಷ್ಟು ಕಂಟೆಂಟ್ ಈ ಒಂದು ಸ್ಪಿರುಲಿನಾದಲ್ಲಿದೆ. ಹಾಲಿಗಿಂತ 300 ಪಟ್ಟು ಹೆಚ್ಚಿನ ಕ್ಯಾಲ್ಸಿಯಂ ಸಿಗತ್ತೆ ಈ ಒಂದು ಸ್ಪಿರುಲಿನಾದಲ್ಲಿ. ಸೊ 60 to 71% ಪ್ರೋಟೀನ್ ಇದೆ ಇದರಲ್ಲಿ. ಸೊ ಟಿಶ್ಯೂಸ್ ಬೆಳವಣಿಗೆ ಚೆನ್ನಾಗಾಗುತ್ತೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಮಾಡಿಸುತ್ತೆ, ಡೈಜೆಸ್ಟಿಬಿಲಿಟಿ ಚೆನ್ನಾಗಿರುತ್ತೆ, ಸಕ್ಕರೆ ಕಾಯಿಲೆ ಕಡಿಮೆ ಆಗತ್ತೆ, BP ಕಡಿಮೆ ಆಗತ್ತೆ, ಮಂಡಿ ನೋವು ಕಡಿಮೆ ಆಗತ್ತೆ, ರಕ್ತ ಸಹ ಇಂಪ್ರೂವ್ ಆಗುತ್ತೆ. ಮುಟ್ಟಿನ ಸಮಸ್ಯೆ ಇರೋರಿಗೆ ಇದು ಕಂಪಲ್ಸರಿ ಕೊಡ್ಲೇಬೇಕು. ಗರ್ಭಿಣಿಯರಿಗೂ ಅಷ್ಟೇ ಕಂಪಲ್ಸರಿ ಕೊಡ್ಬೇಕು. ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ಬೇಕು ಅಂತ ಅಂದ್ರೆ ಎಷ್ಟೊಂದ್ ಜನಕ್ಕೆ ಲೇಡೀಸ್ಗೆ ಎಸ್ಪೆಷಲಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಕೂತಿರೋದ್ರಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಸುಸ್ತಾಗ್ತಾ ಇರ್ತಾರೆ. ಸ್ವಲ್ಪ ಕೆಲಸ ಮಾಡೋಷ್ರೊಳಗೆ ಈ ಒಂದು ಸ್ಪಿರುಲಿನಾ ಕೊಟ್ರೆ ಅವ್ರಿಗೆ ಹಿಮೋಗ್ಲೋಬಿನ್ ಚೆನ್ನಾಗಾಗತ್ತೆ, ಅವಾಗ ಎನರ್ಜೆಟಿಕ್ ಆಗಿರ್ತಾರೆ. ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಕೂದಲು ಸಹ ತುಂಬಾ ಚೆನ್ನಾಗಿರತ್ತೆ, ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಹೃದಯ ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಶಕ್ತಿ ಕೊಡತ್ತೆ ಅಂತ ಹೇಳ್ಬೋದು.
ಬುದ್ಧಿವಂತರಾಗ್ತಾರೆ ಪ್ರತಿಯೊಬ್ಬ ಮಕ್ಕಳು ಅಂತ ಹೇಳ್ಬೋದು. ಸೊ ಅದರ ವಂಡರ್ಫುಲ್ ಪ್ರಾಡಕ್ಟ್ ಸ್ಪಿರುಲಿನಾ. ಅದೇ ತರ ನಮ್ಮ ಹೆಲ್ತ್ ಗೆ ವೆರಿ ಇಂಪಾರ್ಟೆಂಟ್ ಮೋದಿ ಕೇರ್ ಎನ್ವಿರೋ ಚಿಪ್ ರೇಡಿಯೇಷನ್ ಪ್ರೊಟೆಕ್ಷನ್ ಮಾಡಕ್ಕೆ ಇದು ಒಂದು ವಂಡರ್ಫುಲ್ ಪ್ರಾಡಕ್ಟ್, PGT ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಮ್ಮಲ್ಲಿ ಮಾತ್ರ ಸಿಗತ್ತೆ. ಯೂಶಲಿ ಫೋನ್ ಯಾವ್ಯಾವ ಕಾರಣಕ್ಕೆ ಯೂಸ್ ಮಾಡ್ತಾ ಇರ್ತೀವಿ, ತುಂಬಾ ಕಾರಣಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಏನೇ ಒಂದು ಇನ್ಫಾರ್ಮೇಶನ್ ಒಬ್ರಿಗೆ ಕೊಡ್ಬೇಕು ಅಂದ್ರೆ ಫೋನ್ ಯೂಸ್ ಮಾಡ್ತಾ ಇರ್ತೀವಿ. ಒಳ್ಳೆ ಸುದ್ದಿ ಹೇಳ್ಬೇಕು ಅಂದ್ರೂ ಸಹ ಫೋನ್ ಯೂಸ್ ಮಾಡ್ತೀವಿ, ಕೆಟ್ಟ ಸುದ್ದಿ ಹೇಳ್ಬೇಕು ಅಂದ್ರೆ ಫೋನ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಖುಷಿಯಾಗಿರಕ್ಕೂ ಫೋನ್ ಯೂಸ್ ಮಾಡ್ತಾ ಇರ್ತೀವಿ, ಜಗಳ ಮಾಡಕ್ಕೂ ಫೋನ್ ಯೂಸ್ ಮಾಡ್ತಾ ಇರ್ತೀವಿ. ಹೌದಾ ಅಲ್ವಾ? ಮಕ್ಕಳು ಓದಕ್ಕೂ ಸಹ ಇವಾಗ ಯೂಸ್ ಮಾಡ್ತಾ ಇದೀವಿ. ಇವಾಗ ಆನ್ಲೈನ್ ಕ್ಲಾಸಸ್ ಸಹ ಫೋನ್ ಅಲ್ಲೇ ಆಗ್ತಾ ಇದೆ. ಆತರ ಎಲ್ಲದಕ್ಕೂ ಸಹ ಫೋನ್ ಅಲ್ಲೇ ನಾವು ಕೆಲ್ಸಗಳು ಮಾಡ್ತಾ ಇದ್ವಿ. ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಹಿಡಿದು A to Z. ಒಂದು ಮದುವೆ ಮಾಡ್ಬೇಕು, ಸಮಾರಂಭಗಳು ಮಾಡ್ಬೇಕು ಅಂದ್ರೆ ಸಹ ಫೋನ್ ಇಂದಾನೇ ಎಲ್ಲ ಕಮ್ಯುನಿಕೇಟ್ ಮಾಡ್ತಾ ಇದೀವಿ. ಹೌದಾ ಅಲ್ವಾ? ಸೊ ಆದ್ರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಏನೇನಾಗತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಹೇಳಿ, ಯಾರು ಬೇಗ ಸುಸ್ತಾಗ್ತಾರೆ? ಸೊ ಸಾಫ್ಟ್ವೇರ್ ಇಂಜಿನಿಯರ್ಸು ಸಹ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ. ಸೊ ರೈತರು ಸಹ ಹೊಲಕ್ಕೆ ಹೋಗಿ ಜಮೀನಲ್ಲಿ ಕೆಲಸ ಮಾಡಿ ಸಂಜೆ ಹೊತ್ತು ವಾಪಸ್ ಬರ್ತಾರೆ. ಆದ್ರೆ ಸಂಜೆ ವಾಪಸ್ ಬರುವಾಗ ಯಾರು ಬೇಗ ಸುಸ್ತಾಗ್ತಾರೆ? ಸೊ ಸಾಫ್ಟ್ವೇರ್ ಇಂಜಿನಿಯರ್ಸ್, ರೈತರ? ಸುಸ್ತಾಗೋದು ಯಾರು? ಸಾಫ್ಟ್ವೇರ್ ಇಂಜಿನಿಯರ್ಸ್. ಹೌದಲ್ವಾ? ಕಾರಲ್ಲಿ ಡ್ರೈವಿಂಗ್ ಮಾಡ್ತೀವಿ, ಸೊ ಕಾರ್ AC ಹಾಕೊಂಡಿರ್ತೀವಿ, ಅದೇ ಮನೆಗೆ ಬರೋಷ್ರೊಳಗೆ ಸುಸ್ತಾಗಿರ್ತೀವಿ. ಒಂದು ಮದ್ವೆಗೆ ಹೋಗ್ತೀವಿ, ಸೊ ನೀಟಾಗಿ ರೆಡಿ ಆಗ್ಬಿಟ್ಟು ಅದೇ ಮದ್ವೆಗೆ ಹೋಗಿ ವಾಪಸ್ ಬರ್ತೀವಿ, ಸುಸ್ತಾಗ್ಬಿಡ್ತೀವಿ. ಹೌದಾ ಅಲ್ವಾ? ಸೊ ಇದಕ್ಕೆ ಕಾರಣ ಏನು? ಕಾರಣ ಏನು ನೋಡೋಣವಾ? ಸೊ ಮೊಬೈಲ್. ಸೊ ಯಾವ್ಯಾವ ರೀಸನ್ಸ್, ಎಲ್ಲಿಂದ? ಮೊಬೈಲ್ ಟವರ್ ಗಳಿಂದ ಏನೇನ್ ಸಮಸ್ಯೆ ಆಗ್ತಾ ಇದೆ? ಸೊ ಇದು ಎಲ್ಲ ಈ ಒಂದು ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಇವರೆಲ್ಲರೂ ಸಹ ಸಂಶೋಧನೆ ಮಾಡಿದ್ದಾರೆ. ಸೊ ಅನಾರೋಗ್ಯಕ್ಕೆ ಏನೇನ್ ಸಮಸ್ಯೆಗಳು ಅಂತ. ಸೊ ಈ ಒಂದು ರೇಡಿಯೇಷನ್ ಟವರ್ಸ್ ಇಂದ, ನಮ್ಮ ಫೋನ್ ಇಂದ, ಲ್ಯಾಪ್ಟಾಪ್ ಇಂದ ಏನೇನ್ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ತಲೆನೋವು, ಮೈಗ್ರೇನ್ ಹೆಡೇಕ್. ಸೊ ಒಂದು ರೀಸನ್, ಇದೊಂದೇ ಅಲ್ಲ. ಸೊ ಇದು ಒಂದು ರೀಸನ್ ಅಂತ ಹೇಳ್ಬೋದು ಈ ಒಂದು ಸೊ ಎಲೆಕ್ಟ್ರಿಕ್ ಗೂಡ್ಸ್ ಇಂದ. ಸೊ ಕಣ್ಣಿನ ಸಮಸ್ಯೆ ಬರ್ತಾ ಇದೆ, ನಿದ್ರಾಹೀನತೆ, ಸೊ ಜೀವಕೋಶಗಳು ಹಾಳಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಸಹ ಮೆದುಳಿನ ನರಗಳು ಸಹ ದುರ್ಬಲ ಆಗ್ತಾ ಇದೆ. ಸೊ BP ಸಹ ರೈಸ್ ಆಗ್ತಾ ಇದೆ. ಸೊ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ. ಕಿವಿ ನೋವು, ಕಿವುಡುತನ, ವೀರಾಣುಗಳ ಸಮಸ್ಯೆ ಆಗಿರ್ಬೋದು, ಮಹಿಳೆ ಪುರುಷರ ಬಂಜೇತನ ಆಗಿರ್ಬೋದು, ಗರ್ಭಿಣಿ ಮತ್ತೆ ಗರ್ಭದಲ್ಲಿ ಭ್ರೂಣಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಬಿಕಾಸ್ ಆಫ್ ಫೋನ್ ರೇಡಿಯೇಷನ್ಸ್ ಇಂದ. ಮಾನಸಿಕ ಒತ್ತಡ ತುಂಬಾ ಆಗ್ತಾ ಇದೆ. ಹೌದಲ್ವಾ? ಸೊ ನಾವೆಲ್ರಿಗೂ ಸಹ ನಾವು ನೋಡ್ತಾ ಇದೀವಿ ಎವ್ರಿ ಡೇ. ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಹೌದಾ ಅಲ್ವಾ? ಬ್ರೈನು ಮತ್ತೆ ಇತರ ಕ್ಯಾನ್ಸರ್ಗಳು ಸಹ ತುಂಬಾ ಬರ್ತಾ ಇದೆ ಬಿಕಾಸ್ ಆಫ್ ರೇಡಿಯೇಷನ್. ನೋಡ್ತಾ ಇದೀರಲ್ಲ, ಸೊ ರೇಡಿಯೇಷನ್ ಇಂದ ಯಾವ ತರ ಆಗ್ತಾ ಇದೆ ಅಂತ ಸೊ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು. ಸೊ ಯಾವ ತರ ಆಗಿದೆ ಅಂದ್ರೆ, ಸಿಗರೇಟ್ ಕುಡಿಯೋದು ಒಂದೇ, ಮೊಬೈಲ್ ಇಟ್ಕೊಳ್ಳೋದು ಒಂದೇ, ಆ ತರ ಒಂದು ಲೈಫ್ ಸ್ಟೈಲ್ಗೆ ಬಂದಿದೀವಿ. ಹೌದಾ? ಸೊ ಫೋನ್ ಯೂಸ್ ಮಾಡೋದ್ರಿಂದ ಏನಾಗ್ತಾ ಇದೆ ನೋಡ್ತಾ ಇದೀರಲ್ಲ, ಎಲೆಕ್ಟ್ರಾನಿಕ್ ಒಂದು ಸ್ಮಾರಕ ಹೆಂಗಾಗ್ತಾ ಇದೆ ಅಂತ. ಸೊ ಮೊಬೈಲ್ ಇಲ್ದೆ ಯಾರು ಇರಲ್ಲ. ನಾವೇ ಮಕ್ಕಳಿಗೆ ಫೋನ್ ಇಟ್ಬಿಟ್ಟು ವಾಯ್ಸ್ ಕೇಳಿಸ್ಕೋ, ಅಜ್ಜಿ ವಾಯ್ಸ್ ಕೇಳಿಸ್ಕೋ, ಮ್ಯೂಸಿಕ್ ಕೇಳಿಸ್ಕೊ ಅಂತ ಕೊಡ್ತಾ ಇರ್ತೀವಿ. ಅಂದ್ರೆ ನಾವೇ ಸಿಗರೇಟ್ ಕೊಟ್ಟಂಗೆ ಮಕ್ಕಳಿಗೆ ಫೋನ್ ಕೊಟ್ಬಿಟ್ಟು. ಸೊ ಆ ತರ ಮಾಡ್ತಾ ಇದ್ವಿ. ಅವಾಗ ಏನಾಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು. 5 years ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ, 10 years ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ, ಅಡಲ್ಟ್ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಮಕ್ಕಳಲ್ಲೇ ತುಂಬಾ ಆಗ್ತಾ ಇದೆ. ಯಾಕಂದ್ರೆ ಅವ್ರದ್ದು ತುಂಬಾ ಸೆನ್ಸಿಟಿವ್ ಆಗಿರತ್ತೆ. ಸೊ ಅಷ್ಟು ರೇಡಿಯೇಷನ್ ಇಂದ ಅಷ್ಟು ಡೇಂಜರ್ ಆಗಿರತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಸಹ ಮುಂಚೆ ಚಿಕ್ಕನ್ನಲ್ಲಿ ಗುಬ್ಬಚ್ಚಿಗಳನ್ನೆಲ್ಲ ನೋಡ್ತಾ ಇದೀವಿ. ಇವತ್ತು ಗುಬ್ಬಚ್ಚಿನೇ ಕಾಣ್ತಾ ಇಲ್ಲ. ಹೌದಲ್ವಾ? ಎಷ್ಟೋ ಫಿಲಮ್ಸ್ ಅಲ್ಲಿ ನಾವು ಸೊ ರಜನಿಕಾಂತ್ ಫಿಲಮ್ ಅಲ್ಲೂ ಸಹ ರೇಡಿಯೇಷನ್ಸ್ ಇಂದ ಏನೇನ್ ಪ್ರಾಬ್ಲಮ್, ಗುಬ್ಬಚ್ಚಿಗಳು ಕಾಣ್ತಾ ಇಲ್ಲ ಅಂತ ಒಂದು ಫಿಲಮ್ ತೆಗ್ದಿದ್ದಾರೆ. ಸೊ ರೇಡಿಯೇಷನ್ಸ್ ಇಂದ ಅಷ್ಟು ಡೇಂಜರ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಜೇನು ಹುಳುಗಳು ಸಹ ಕಡಿಮೆ ಆಗ್ತಾ ಇದೆ. ಹೌದಲ್ವಾ? ಸೊ ಜೇನು ಹುಳ ಯಾವಾಗ ಕಡಿಮೆ ಆಗತ್ತೋ ಆವಾಗ ನಮ್ಮ ಮಾನವರೇ ಇರಲ್ವಂತೆ. ಯಾಕೆ ಅಂದ್ರೆ ಪರಾಗಸ್ಪರ್ಶ ಆಗೋದೆ ಒಂದು ಹೂವಿನಿಂದ ಒಂದು ಹೂವು, ಅವಾಗ ಆದಾಗ್ಲೇ ಹಣ್ಣುಗಳಾಗೋದು, ತರಕಾರಿಗಳಾಗೋದು, ಅವಾಗ ನಾವು ತಿನ್ನೋದು, ನಾವು ಆರೋಗ್ಯವಾಗಿರೋದು. ಸೊ ಅಷ್ಟು ಇಂಪಾರ್ಟೆಂಟ್ ಜೇನು ಹುಳುಗಳು. ಸೊ ಅದು ಚೆನ್ನಾಗಿರೋ ಅಷ್ಟು ವರ್ಷಾನು ನಾವು ಆರೋಗ್ಯವಾಗಿರ್ತೀವಿ. ಅವಾಗ ನಮ್ಗೆ ಒಳ್ಳೆ ಆಹಾರ ಸಿಗ್ತಾ ಇರತ್ತೆ. ಸೊ ಅದಕ್ಕೆ ಜೇನು ಹುಳುಗಳು ರಕ್ಷಣೆ ಮಾಡೋದು ಸಹ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಆದ್ರೆ ನಾವು ಅದೆಲ್ಲ ಸಹ ಕಡಿಮೆ ಮಾಡ್ತಾ ಇದೀವಿ. ಯಾಕೆ? ಬಿಕಾಸ್ ಆಫ್ ಈ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ಹೇಳ್ಬೋದು, ಫೋನು, ಲ್ಯಾಪ್ಟಾಪ್ ಇದು ಯೂಸ್ ಮಾಡೋದ್ರಿಂದ. ಮೊಬೈಲ್ಸ್ ಇಂದ ಏನೇನು
ಎಲ್ಲೆಲ್ಲಿ ನಾವು ಯೂಸ್ ಮಾಡಲ್ಲ, ಸೊ ಅದ್ ಯೂಸ್ ಮಾಡ್ಬಾರ್ದು ಅಂತ ಹಾಕಿರ್ತಾರೆ. ಏರ್ ಫ್ಲೈಟ್ಸ್ ಅಲ್ಲಿ ಯೂಸ್ ಮಾಡ್ಬಾರ್ದು ಅಂತ ಹಾಕಿರ್ತಾರೆ. ಯಾಕೆ? ಅಲ್ಲಿ ದಾರಿನೇ ಚೇಂಜ್ ಮಾಡ್ಬಿಡತ್ತಂತೆ, ಅಷ್ಟು ಡೇಂಜರು ಈ ರೇಡಿಯೇಷನ್ಸ್. ಸೊ ಅದಕ್ಕೋಸ್ಕರನೇ ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ. ಅದೇ ತರ ಪೆಟ್ರೋಲ್ ಬಂಕ್ ಅಲ್ಲೂ ಅಷ್ಟೇ, ಸೊ ಯಾರು ಯೂಸ್ ಮಾಡ್ಬಾರ್ದು ಅಂತ ಹಾಕಿರ್ತಾರೆ. ನಾವು ವಾಟ್ಸಪ್ ಅಲ್ಲೂ ನೋಡಿರ್ತೀವಿ, ಎಷ್ಟೊಂದ್ಸತಿ ಬಂಕ್ ಅಲ್ಲೆಲ್ಲ ಸೊ ಅಲ್ಲಿ ಬರ್ಸ್ಟ್ ಆಗಿರುವಂತ ಸಿಚುಯೇಷನ್ಸ್. ಆಸ್ಪತ್ರೆಯಲ್ಲೂ ಅಷ್ಟೇ, ಸೊ ಅಲ್ಲಿ ಸ್ಕ್ಯಾನಿಂಗ್ ಅಂತದ್ ಮಾಡಿದಾಗ ವೇರಿಯೇಷನ್ ಬಂದ್ಬಿಡತ್ತಂತೆ. ಅದಕ್ಕೆ ರೇಡಿಯೇಷನ್ ಅಷ್ಟು ಡೇಂಜರ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಪ್ರತಿಯೊಬ್ರು ಹ್ಯಾಂಡ್ ಫ್ರೀ ಅಥವಾ ಸೊ ಫೋನ್ ಫ್ರೀ ಬಳಸೋದು, ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆದ್ರೆ 98% ಜನ ಹ್ಯಾಂಡ್ ಫ್ರೀ ಬಳಸೋದಿಲ್ಲ. ಹೌದಾ ಅಲ್ವಾ? ಸರಿಯಾಗಿ ಕೇಳ್ಸಲ್ಲ, ದೂರ ಇರ್ತೀವಿ, ಮತ್ತೆ ಅದ್ ಇಟ್ಕೋಬೇಕು ಅಂತ ಯೂಸೇ ಮಾಡ್ತಾ ಇರಲ್ಲ. ಸೊ ಅಷ್ಟೇ ಅಲ್ಲದೆ 10 to 15 minutes, ಸೊ 10 to 15, ಸೊ ಅಷ್ಟು ದೂರ ಇಟ್ಕೊಂಡು ಮಾತಾಡ್ಬೇಕು. ಆದ್ರೆ ನಾವು ಕಿವಿಗೆ ಅಂಟ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತೀವಿ. ಸೊ ಸಾಮಾನ್ಯವಾಗಿ ಎಷ್ಟೊಂದ್ ಜನ ಜೆಂಟ್ಸ್ ಜೇಬಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅವಾಗ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ, ಮತ್ತೆ ಮಕ್ಕಳಾಗಿರೋ ಬಂಜೆತನ ಸಹ ಆಗತ್ತೆ. ಸೊ ಆಕ್ಚುಲಿ ಏನು ಅಂತಂದ್ರೆ 1 hourಗೆ 6 minutes ಮಾತಾಡ್ಬೇಕಾದ್ರೆ ನಾವು ಉಲ್ಟಾ ಮಾಡ್ತೀವಿ. ಹೌದಲ್ವಾ? 6 minutes ಮಾತಾಡಲ್ಲ ಅಂತ ಹೇಳ್ಬೋದು, ಆತರ ಆಗಿರತ್ತೆ. ಸೊ ಅಷ್ಟೇ ಅಲ್ದೆ ಇದರಿಂದ ನಮ್ಗೆ ಏನಾಗತ್ತೆ, ಜಿಯೋ ಬಂದ್ಮೇಲೆ ಅಂತಂದ್ರು ಫ್ರೀ ಕಾಲ್ಸ್, 4G ಡಾಟಾ ಅದೆಲ್ಲ ಬಂದ್ಮೇಲೆ ಇನ್ನ ಹೆಚ್ಚು ಫ್ರೀ ಆಗಿ ನಮ್ಗೆ ಆಗ್ತಾ ಇರೋದಕ್ಕೆ ತುಂಬಾ ಹೊತ್ತು ಅವರ್ಸ್ ಟುಗೆದರ್ ಎಲ್ಲ ಸಹ ಫೋನ್ ಅಲ್ಲೇ ಮಾತಾಡ್ತಾ ಇರ್ತೀವಿ. ಹೌದಾ ಅಲ್ವಾ? ಆತರ ಆಗಿರುತ್ತೆ. ಅಷ್ಟೇ ಅಲ್ಲ, ಸೊ ಪ್ರತಿಯೊಬ್ರು ಫೋನ್ ಎಲ್ಲಿ ಇಟ್ಕೊಂತೀವಿ, ನಮ್ಮ ತಲೆ ಪಕ್ಕನೇ ಇಟ್ಕೊಂಡಿರ್ತೀವಿ. ಹೌದಾ ಅಲ್ವಾ? ಆತರ ಫೋನ್ ಅಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟಿರ್ತೀವಿ. ಎದ್ದಿದ ತಕ್ಷಣ ಮತ್ತೆ ಫಸ್ಟ್ ಏನ್ ನೋಡ್ತೀವಿ? ದೇವ್ರು ನೋಡ್ತೀವಿ, ಎಲ್ಲೋ ಮೊಬೈಲ್ ನೋಡ್ತೀವಿ. ಹಂಗಾಗೋಗಿದೆ ಜೀವನ. ಹೌದಾ ಅಲ್ವಾ? ಸೊ ಈ ಒಂದು ಮೊಬೈಲ್ ಇಂದ ರೇಡಿಯೇಷನ್ ಕಡಿಮೆ ಆಗ್ಬೇಕು ಅಂತಂದ್ರೆ, ಈ ಒಂದು ಎನ್ವಿರೋ ಚಿಪ್ ಸ್ಟಿಕ್ ಮಾಡ್ಬಿಟ್ವಿ ಅಂತಂದ್ರೆ ಆ ರೇಡಿಯೇಷನ್ಸ್ ನ ನಮ್ಗೆ ಕಡಿಮೆ ಮಾಡುತ್ತೆ. ಸೊ ಈ ಒಂದು ಎನ್ವಿರೋ ಚಿಪ್ ಹಾಕೋದ್ರಿಂದ ಏನ್ ಉಪಯೋಗಗಳು? ಸೊ ಅವಾಗ ಏನಾಗತ್ತೆ ಅಂದ್ರೆ, ಈ ರೇಡಿಯೇಷನ್ಸ್ ಬರತ್ತಲ್ವಾ, ಅದನ್ನ ಸ್ಕ್ಯಾಟರ್ ಮಾಡ್ಬಿಡತ್ತೆ. ಆ ವೇವ್ಸ್ ಬರತ್ತಲ್ವಾ, ಆ ವೇವ್ಸ್ ನಮ್ಗೆ ಸೊ ಅದನ್ನ ಸ್ಕ್ಯಾಟರ್ ಚದರ ಪದ್ರ ಮಾಡ್ಬಿಡತ್ತೆ. ಆವಾಗ ನಮ್ಗೆ ಡ್ಯಾಮೇಜ್ ಆಗಲ್ಲ. ಆತರ ಒಂದು ಹೆಲ್ಪ್ ಮಾಡುತ್ತೆ. ಸೊ ಎನ್ವಿರೋ ಚಿಪ್ ಹೇಗೆ ಅಂತ ಅಂದ್ರೆ, ನಮ್ಗೆ ಫೋನ್ಗೆ ರಕ್ಷಣೆ ಮಾಡ್ದಂಗೆ. ಹೆಂಗೆ ಒಂದು ಫ್ರಿಡ್ಜ್, ಟಿವಿಗೆ ಸ್ಟೆಬಿಲೈಸರ್ ಇರ್ತೀವಿ, ಸೊ ಅವಾಗ ನಮ್ಗೆ ಏನಾದ್ರು ವೇರಿಯೇಷನ್ ಆದಾಗ ಎಲೆಕ್ಟ್ರಿಕ್ ಇದ್ರಲ್ಲಿ ಅದು ನಮ್ಗೆ ತೊಂದ್ರೆ ಮಾಡ್ತಿರೋ ತರ ಸ್ಟೆಬಿಲೈಸರ್ ಯೂಸ್ ಮಾಡ್ತೀವಿ. ಹೌದಾ ಅಲ್ವಾ? ಅದೇ ತರ ನಮ್ಗೆ ರೇಡಿಯೇಷನ್ ಇಂದ ತೊಂದರೆ ಆಗ್ಬಾರ್ದು ಅಂತ ಎನ್ವಿರೋ ಚಿಪ್ ಯೂಸ್ ಮಾಡ್ಬೇಕು. ಸೊ ಪ್ರತಿಯೊಂದು ಹೆಲ್ತ್ ಕೇರ್, ಸೊ ಮ್ಯಾಕ್ಸ್ ಅವರೆಲ್ಲ ಸಹ ಸರ್ಟಿಫಿಕೇಶನ್ಸ್ ಎಲ್ಲ ಮಾಡಿದ್ದಾರೆ. ತುಂಬಾ ಜನಕ್ಕೆ ಟೆಸ್ಟ್ ಮಾಡಿದ್ದಾರೆ. ಒಂದು 100 ಜನಕ್ಕೆ ಈ ಎನ್ವಿರೋ ಚಿಪ್ ಹಾಕ್ಬಿಟ್ಟು, ಸೊ ಒಂದು ಅರ್ಧ ಭಾಗ ಹಾಕಿ ಅರ್ಧ ಭಾಗ ಹಾಕದೆ ಟೆಸ್ಟ್ ಮಾಡಿ, ಸೊ ಮತ್ತೆ ಚೆಕ್ ಮಾಡಿದಾಗ ಯಾರು ಎನ್ವಿರೋ ಚಿಪ್ ಹಾಕೊಂಡಿದ್ದಾರೆ ಅವ್ರಿಗೆ BP ಅದೆಲ್ಲ ಸಹ ನಾರ್ಮಲ್ ಬಂದಿದೆ, ಆಗ್ದಿರೋರ್ಗೆ ತುಂಬಾ ಆಗಿದೆ. ಇದೆಲ್ಲ ಸಹ ಸರ್ವೆ ಮಾಡಿ ಈ ಒಂದು ಎನ್ವಿರೋ ಚಿಪ್ ನ ಬಿಡುಗಡೆ ಮಾಡಿರೋದು. ಇದು ಅಷ್ಟೇ ಅಲ್ಲ, ನಾವು ಫೋನು 10,000, 20,000, 50,000, 1 ಲಕ್ಷ ತಗೊಂತೀವಿ. ಹೌದಲ್ವಾ? ಅದ್ ಚೆನ್ನಾಗಿರ್ಬೇಕು ಅಂತ ಅದಕ್ಕೆ ಪ್ರೊಟೆಕ್ಷನ್ಗೆ ಮತ್ತೆ ಸ್ಕ್ರೀನ್ ಗಾರ್ಡು ಇದೆಲ್ಲ ಸಹ ಕವರ್ ಎಲ್ಲ ಹಾಕ್ತಾ ಇರ್ತೀವಿ. ಆದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ದೇಹ. ಹೌದಲ್ವಾ? ಫೋನ್ಗಿಂತ ಇಂಪಾರ್ಟೆಂಟ್. ಅಲ್ಲಿ ಎಷ್ಟೇ 1,000 ಲಕ್ಷ ಕೊಟ್ಟಿರ್ತೀರಾ ಫೋನ್, ಅದೇ ಇದು ಕೋಟಿ ಕೊಟ್ರು ಸಹ ಸಿಗಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ ದೇಹ. ಈ ದೇಹನ ಆರೋಗ್ಯವಾಗಿ ಇಟ್ಕೋಬೇಕು ಅಂತ ಅಂದ್ರೆ ಎನ್ವಿರೋ ಚಿಪ್ ಫೋನ್ಗೆ ಹಾಕ್ಲೇಬೇಕು. ಯಾಕಂದ್ರೆ ಫೋನ್ ಬಿಡಕ್ಕಾಗಲ್ಲ, ಫೋನ್ ಬೇಕೇ ಬೇಕಾಗತ್ತೆ. ಹಾಗಾಗಿ ಈ ಒಂದು ಎನ್ವಿರೋ ಚಿಪ್ ನ ನಾವು ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಓಕೆ, ಅದೇ ತರ ಸೋಲ್ ಫ್ಲೇವರ್ ಆಕ್ಟಿವ್ ರೈಸ್ ಬ್ರಾನ್ ಆಯಿಲ್, ಸೊ ವಂಡರ್ಫುಲ್ ಪ್ರಾಡಕ್ಟ್. ನಾವು ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ಎಣ್ಣೆ ಇಲ್ದಿರೋ ಅಡುಗೆಗಳೇ ಮಾಡಲ್ಲ. ಹೌದಾ? ಆದ್ರೆ ಸೊ ಟೇಸ್ಟ್ ಬೇಕೇ ಬೇಕಾಗತ್ತೆ. ಹಾಗಂತ ನಾವು ಹೊರಗ್ ತಿನ್ನೋ ಒಂದು ಎಣ್ಣೆಯಿಂದ ನಮ್ಗೆ ಎಷ್ಟೊಂದು ಕಾಯಿಲೆಗಳು ಬರ್ತಾ ಇದೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ತೋರ್ಸಿದ್ವಿ. ಆದ್ರೆ ಈ ಒಂದು ರೈಸ್ ಬ್ರಾನ್ ಆಯಿಲ್, ಮೋದಿಕಿ ರೈಸ್ ಬ್ರಾನ್ ಆಯಿಲ್ ಸೂಪರ್ ಆಗಿದೆ. ಇದು ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ, ಒಂದು ಸೊ ಕಂದು ಅಕ್ಕಿ ಇರತ್ತಲ್ವಾ, ಅದರ ಬ್ರಾನ್, ಸೊ ಒಂದು ಪದರದಿಂದ ಮಾಡಿರೋ ಎಣ್ಣೆ ಅಂತ ಹೇಳ್ಬೋದು. ಸೊ WHO ಮತ್ತೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್, ಸೊ ಇವರೆಲ್ಲರೂ ಸಹ ಹೇಳಿರೋಂತ ರೈಸ್ ಬ್ರಾನ್ ಆಯಿಲ್ ಎಲ್ರಿಗೂ ಒಳ್ಳೇದು ಅಂತ. ಪೂಫಾ, ಮೂಫಾ, SFA ಇದೆಲ್ಲ ಸಹ ಬ್ಯಾಲೆನ್ಸ್ಡ್ ಆಗಿರುವಂತ ಒಂದು ಎಣ್ಣೆ ಅಂತ ಹೇಳ್ಬೋದು. ಸೊ ರುಚಿನೂ ಚೆನ್ನಾಗಿರತ್ತೆ. ಇದರಲ್ಲಿ ಎಸ್ಪೆಷಲಿ ಒರೈಸೆನಾಲ್ ಅನ್ನೋ ಕಂಟೆಂಟ್ ಇರೋದ್ರಿಂದ
ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. HDL LDL ಬ್ಯಾಲೆನ್ಸ್ ಮಾಡುತ್ತೆ. ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡೋದ್ರಿಂದ ಹಾರ್ಟ್ ಹೆಲ್ತಿ ಆಗಿರುತ್ತೆ. ಕೊಲೆಸ್ಟ್ರಾಲ್ ಸಹ ಕಡಿಮೆ ಆಗುತ್ತೆ. ಸೊ ನ್ಯಾಚುರಲ್ ನ್ಯೂಟ್ರಿಷನ್ ಇರುವಂತದ್ದು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನ್ಯೂಟ್ರಿಷನ್ ಸಹ ಚೆನ್ನಾಗಿ ಸೇರ್ಸತ್ತೆ. ಸೊ ಇದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಕ್ಯಾನ್ಸರ್ ಅಂತದೆಲ್ಲ ಬರಲ್ಲ. ವಿಟಮಿನ್ A ಮತ್ತೆ ವಿಟಮಿನ್ D2 ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಸೊ ಅಷ್ಟೇ ಅಲ್ಲದೆ ವಿಟಮಿನ್ E ಕಂಟೆಂಟ್ ಸಹ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಫೆರೋಲಿಕ್ ಆಸಿಡ್ ಇರೋದ್ರಿಂದ ಹಾರ್ಮೋನ್ ಸೊ ಬ್ಯಾಲೆನ್ಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಯಂಗ್ ಆಗಿರ್ತೀವಿ, ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಈ ಒಂದು ಸೊ ನಮ್ಮ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ರೈಸ್ ಬ್ರಾನ್ ಆಯಿಲ್ ಯೂಸ್ ಮಾಡೋದ್ರಿಂದ. ಇಷ್ಟೊತ್ತು ಕೇಳಿಸ್ಕೊಂಡಲ್ಲ ಎಷ್ಟು ವಂಡರ್ಫುಲ್ ಕಂಟೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಇರೋದು ಈ ಒಂದು ಫುಡ್ ಸಪ್ಲಿಮೆಂಟ್ಸ್ ಅಲ್ಲಿ. ಇದೆಲ್ಲ ತಗೊಳ್ಳೋದ್ರಿಂದ ನಮ್ಗೆ ಏನೇನ್ ಕಾಯಿಲೆಗಳು ಬರುತ್ತೋ ಅದೆಲ್ಲ ಬರ್ದಿರೋ ತರ ಮಾಡ್ಬೋದು. ಬಂದಿರೋ ತಗೊಂಡ್ರೆ ಅದರಿಂದ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ವರ್ಷದ್ದೋ ಅಷ್ಟು ವರ್ಷಗಳು ನಾವು ತಗೊಂತಾ ಹೋಗ್ಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಶುಗರ್ ತುಂಬಾ ವರ್ಷಗಳಿಂದ ಇದೆ ಅಂದ್ರೆ 1 year 2 years ತಗೊಳ್ಳಿ, ನಿಮ್ಗೆ ಚೇಂಜಸ್ ಗೊತ್ತಾಗತ್ತೆ. ಅದು ಬರಬಾರ್ದು ಅಂತಂದ್ರೆ ನಾವು ಡೈಲಿ ಡಿಟಾಕ್ಸ್, ಪ್ರೋಟೀನ್, ಮಲ್ಟಿವಿಟಮಿನ್ ಕಂಪಲ್ಸರಿ ಅಂತ ಹೇಳ್ತೀನಿ. ಕಾಫಿ ಟೀ ಜಾಗದಲ್ಲಿ ಗ್ರೀನ್ ಟೀ ತಗೊಳ್ಳಿ. ಸೊ ಮತ್ತೆ ಕುಕಿಂಗ್ ಆಯಿಲ್ ಹೊರಗಿನ ಆಯಿಲ್ ಯೂಸ್ ಮಾಡೋ ಜಾಗದಲ್ಲಿ ಇದು ಯೂಸ್ ಮಾಡಿ. 2 ಆಯಿಲ್ ಯೂಸ್ ಮಾಡಿದ್ರಿ ಅಂದ್ರೆ ಹೊರಗೆ ನಮ್ಮ ಮೋದಿಕೇರ್ ಆಯಿಲ್ 1 ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಹೊರಗೆ ಯೂಸ್ ಮಾಡೋ ಒಂದು ಕುಕಿಂಗ್ ಆಯಿಲ್ ಯೂಸ್ ಮಾಡಿದಾಗ ನಾವು ರೊಟ್ಟಿ, ಮಸಾಲ ವಡೆ ಅಂತದೆಲ್ಲ ಮಾಡಿದಾಗ ಗಂಟ್ಲೆಲ್ಲ ಉರಿ ಆಗತ್ತೆ. ಆದ್ರೆ ಇದು ಉರಿ ಆಗಲ್ಲ. ಅದ್ರ ಪ್ರತಿಯೊಂದು ಸಹ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ನಾನು ಸಹ ಈ ಒಂದು ಪ್ರಾಡಕ್ಟ್ಸ್ ನ ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ ಅಂದ್ರೆ ಇಷ್ಟು ವರ್ಷಕ್ಕೂ ನಾವು ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡೇ ಇಲ್ಲ ಅಂತ ಹೇಳ್ಬೋದು. ಸೊ ತಗೊಂಡಿದ್ರು ಸಹ ಲೆಕ್ಕ ಮಾಡಿದಷ್ಟು ಒಂದ್ 2-3 ಸತಿ ತಗೊಂಡಿರ್ಬೋದು ಅಷ್ಟೇ ಹೊತ್ತು. ನಮ್ಮ ಫುಡ್ ಸಪ್ಲಿಮೆಂಟ್ಸ್ ಅಲ್ಲೇ ಸೊ ನಮಗ್ ನಾವೇ ಡಾಕ್ಟರ್ ಆಗ್ಬೋದು ಅಂತ ಹೇಳ್ತಾ ಇರ್ತೀವಿ ಹೆಲ್ತ್ ವರ್ಕ್ಶಾಪ್ ಅಲ್ಲಿ. ನಾವೇ ಯಾವ್ದು ತಗೊಂಡು ಆವಾಗಿಂದ ಅವಾಗ ವಾಸಿ ಮಾಡ್ಕೋಬೇಕು. ಈ ಫುಡ್ ಸಪ್ಲಿಮೆಂಟ್ಸ್ ರೂಪದಲ್ಲೇ ವಾಸಿ ಮಾಡ್ಕೊಂತ ಬಂದಿದೀವಿ. ಅದೇ ತರ ಒಂದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಇದೊಂದೇ ತಗೊಳ್ಳೋದಲ್ಲ, ಇದ್ರ ಜೊತೆಗೆ ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ವಿ ವೆರಿ ಇಂಪಾರ್ಟೆಂಟ್ ಯೋಗ ಅಥವಾ ವಾಕಿಂಗ್ ಅಥವಾ ಡ್ಯಾನ್ಸ್, ಜಿಮ್ ಏನಾದ್ರೂ ಸರಿ 1 hour ಮಾಡ್ಲೇಬೇಕು. ಬೆವರು ಬರೋ ತರ ವರ್ಕೌಟ್ ಮಾಡ್ಲೇಬೇಕು. ತಿಂದಿರೋದು ಅರಗಿಸ್ಲೇಬೇಕು. ಯಾಕಂದ್ರೆ ನಾವ್ ಇವಾಗ ಎಲ್ರು ಸಹ ತುಂಬಾ ಎಫರ್ಟ್ ಹಾಕಿ ಕೆಲ್ಸಗಳೇನ್ ಅಂತದೇನು ಇಲ್ಲ. ಹೊಲಕ್ ಹೋಗ್ತಾ ಇಲ್ಲ ಅಂತ ಒಂದು ಕಷ್ಟ ಮಾಡೋಂತ ಕೆಲ್ಸಗಳೇನ್ ಮಾಡ್ತಾ ಇಲ್ಲ. ಅದಕ್ಕೆ ಪ್ರತಿ ದಿನ ಸಹ ಪ್ರತಿಯೊಬ್ಬ ವ್ಯಕ್ತಿ ಸಹ 1 hour ಯು ಹ್ಯಾವ್ ಟು ಡೂ ವರ್ಕೌಟ್. ಓಕೆ, ಅಷ್ಟೇ ಅಲ್ಲದೆ ಬೇಕಾದಷ್ಟು ನಿಶ್ಚಾಂತಿ ಆಗಂತ ಸೋಂಬೇರಿ ನಿದ್ದೆ ಅಲ್ಲ. ಸೊ ತುಂಬಾ ವರ್ಕ್ ಮಾಡಿ ಸ್ಟ್ರೈನ್ ಆಗತ್ತೆ. ಅವಾಗ ನಿದ್ದೆ ಮಾಡದೆ ಡೀಪ್ ಸ್ಲೀಪ್ ಬರ್ಬೇಕು. ಮತ್ತೆ ಎದ್ದಿದ ತಕ್ಷಣ ಉತ್ಸಾಹದಿಂದ ಖುಷಿಯಾಗಿ ಎನರ್ಜಿ ಬಂದಂಗೆ ನಿದ್ದೆ ಮಾಡಿದ್ರಿ ಅಂದ್ರೆ ಅದು ನಿಜವಾದ ನಿದ್ದೆ ಅಂತ ಹೇಳ್ತೀನಿ. ಡೀಪ್ ಸ್ಲೀಪ್ ಮಾಡೋದು ಸಹ ವೆರಿ ಇಂಪಾರ್ಟೆಂಟ್. ಮತ್ತೆ ಪಾಸಿಟಿವ್ ಥಿಂಕಿಂಗ್. ಸೊ ನಮ್ಮ ಮಾತು ಪಾಸಿಟಿವ್, ನಾವು ಕೇಳಿಸ್ಕೊಳ್ಳೋ ಮಾತುಗಳು ಒಳ್ಳೇದು, ನಾವು ನೋಡೋದು ಒಳ್ಳೇದು. ಇದನ್ನ ಹೆಚ್ಚು ಹೆಚ್ಚು ಮಾಡಿದಷ್ಟು ನೀವು ಆರೋಗ್ಯವಾಗಿರ್ತೀರಾ. ಇದೆಲ್ಲ ಸಹ ಮಾಡ್ಕೊಂಡು ಈ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ತಗೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ತರಕಾರಿ, ಹಣ್ಣು ಅದೇನ್ ತಗೊಂತೀರೋ ಅದೆಲ್ಲ ಸಹ ತುಂಬಾ ತಗೊಂತಾ ಹೋಗಿ. ಆವಾಗ ನೀವು ಆರೋಗ್ಯವಾಗಿರ್ತೀರಾ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವ್ ಏನ್ ತಿರೋ ಅದೇ ನೀವೇನ್ ತಿಂತೀರೋ ಅದೇ ನೀವು. ಸೊ ಇಲ್ಲಿ ನೋಡ್ಬೋದು ಹೀಗಿರ್ತೀರಾ ಚಾಯ್ಸ್ ಇಸ್ ಯುವರ್ಸ್. ಸೊ ನೀವೆಲ್ಲರೂ ಸಹ ಆರೋಗ್ಯ ಚೆನ್ನಾಗಿ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ಸೊ ಇದು ಬೇಸಿಕ್ ಕೋರ್ಸು. ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸು ಸಹ ಇರುತ್ತೆ. ಸೊ ಆತರ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಸಿಕ್ಕಿದೆ ಅನ್ಕೊಂಡಿದೀನಿ. ನಿಮ್ಮ ಆರೋಗ್ಯಕ್ಕೆ ಬೇಕಾಗಿರೋ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದೀನಿ. ನೀವೆಲ್ಲರೂ ಸಹ ಯೂಸ್ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿಯೊಬ್ರು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಇವಾಗ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಯಾರ್ಯಾರಿಗೆ ಏನೇನ್ ರಿಸಲ್ಟ್ಸ್ ಬಂದಿದೆ ಅಂತ ಕೇಳೋಣವಾ? ಆರ್ ಯು ರೆಡಿ? ಎಸ್. ಇವತ್ತು ಎಕ್ಸ್ಪ್ಲೇನ್ ಮಾಡಿರೋ ಪ್ರಾಡಕ್ಟ್ಸ್ ಯಾರಾದ್ರೂ ಯೂಸ್ ಮಾಡಿದೀರಾ? ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ